ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ನನ್ ಮಗಳು ನಿನ್ ತರಕ್ಕೆ ಹೋಗೋಳು ವಿಜಯಮ್ಮ, ಇನ್ನೇನ್ ಬಂದ್ಬಿಡ್ತಾಳೆ. ಬರ್ಲಿ ನಾನು ಅವಳಿಗೆ ಕಾಯ್ತಾ ಇರೋದು. ಇವತ್ತು ಲೆಕ್ಕ ಚುಪ್ತ ಮಾಡ್ಕೊಂಡೆ ಇಲ್ಲಿಂದ ಹೋಗೋದು. ಪೈಸೆನು ವಸೂಲ್ ಮಾಡ್ತೀನಿ. ಏ ಕಾಶಿ, ಕಿಲುಬು ಕಿಮ್ಮತ್ ಇಲ್ದವ್ರಿಗೆ ಲಕ್ಷ ಲಕ್ಷ ಕೊಡಕ್ಕೆ ಜನರ ತಲೆ ಏನ್ ಕೆಟ್ಟೈತಾ? ಅವಳ ಮಕ್ಕ ಲಕ್ಷ ಅಲ್ಲ, 1000 ಹುಟ್ಲಿ ನೋಡವ. ಏ ಮಾವ, ಬಡ್ಡಿ ವಿಜಯಮ್ಮ ಹೇಳಿದನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಈಗೇನು ಅಳಿಯನ ಮನೆಯೊಳಗೆ ಕರಿತೀಯೋ ಇಲ್ಲ? ಕರಿಯಕ್ಕಿಲ್ವ? ನಿಜವಾಗ್ಲು? ಈಗೇನು ಮದ್ವೆ ಏನಾದ್ರೂ ಮನೆಯೊಳಗ್ ಮಾಡ್ಕೊಡ್ತೀಯೋ ಇಲ್ಲ? ಬೀದಿಲೆ 3 ಗಂಟೆ ಹಾಕ್ಬಿಡ್ಲಾ? ಮತ್ತೆ ನಿಮಗೆ ಊಟ ತಿಂಡಿಲಿ ಏನಿಷ್ಟ? ಅಂದ್ರೆ ನಿಮ್ ಫೇವ್ರೆಟ್ ಡಿಶ್ ಯಾವ್ದು? ಇಂಥದ್ದೇ ಅಂತ ಏನಿಲ್ಲ, ಬಾಯಿಗೆ ರುಚಿಯಾಗೋ ಹೊಟ್ಟೆ ತುಂಬಿಸೋ ಯಾವುದೇ ಊಟ ತಿಂಡಿ ಆದ್ರೂ ನಡೆಯುತ್ತೆ. ಓ, ಹಾಗಾದ್ರೆ ಫೇವ್ರೆಟ್ ಅಂತ ಯಾವ್ದು ಇಲ್ಲ ಅನ್ನಿ. ಯಾಕಿಲ್ರಿ, ರಾಜಕೀಯ ಐತಲ್ಲ, ಊಟ ತಿಂಡಿ ನೀರು ನೆರಳು ನಾಷ್ಟ ಎಲ್ಲ ಅದ ನಮ್ ಸಾಹೇಬ್ರಿಗೆ. ಚಿತ್ರಗುಪ್ತ ಅವ್ರೆ, ನಿಮ್ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕ್ತೀರಾ? ಮಾತಿಗೆ ಬ್ರೇಕ್ ಹಾಕದಲ್ರಿ, ಕಾರಿಗೆ ಬ್ರೇಕ್ ಹಾಕೋ ಟೈಮ್ ಬಂತು. ಸಾಹೇಬ್ರ, ಸ್ಟೇಷನ್ ಬಂತು. ನಮಸ್ಕಾರ ಇನ್ಸ್ಪೆಕ್ಟರ್, ನಾ ತೀರ್ಥಂಕ ಪ್ರಸಾದ್, ಈ ಏರಿಯಾ ಕಾರ್ಪೊರೇಟರ್. ಸರ್, ನೀವು ಯಾರಿಗೂ ಗೊತ್ತಿಲ್ಲ, ನನಗೆ ಚೆನ್ನಾಗೇ ಗೊತ್ತು. ಬನ್ನಿ ಸರ್, ಕೂತ್ಕೊಳ್ಳಿ ಮೇಡಮ್. ಕಾಫಿ ಟೀ ಏನ್ ತೊಳ್ತೀರಾ? ಏನ್ ಬೇಡ ಸರ್, ಪರವಾಗಿಲ್ಲ. ಏನ್ ಸರ್, ನೀವು ಇಲ್ಲಿವರೆಗೂ ಬರೋ ಕಷ್ಟ ಯಾಕೆ ತಗೊಂಡ್ರಿ? ಹೇಳ್ ಕಳ್ಸಿದ್ರೆ ನಾನೇ ಬಿಟ್ಟು ಕಳಿಸ್ತಾ ಇದ್ನಲ್ಲ. ಅದು ಅಲ್ಲದೆ ಮಿನಿಸ್ಟ್ರು ಆಫೀಸಿಂದ ಫೋನ್ ಮಾಡ್ಸೋ ನೆಸೆಸರಿ ಏನಿತ್ತು ಸರ್? ನಮ್ಮ ಹುಡುಗ ಏನ್ ತಪ್ಪು ಮಾಡಿದ್ದಾನೆ? ಅವನ್ಯಾಕೆ ಒಳಗಡೆ ಹಾಕಿದಿರಿ? ಅವನು ಕೊಲೆ ಬೆದರಿಕೆ ಹಾಕಿದ್ನಂತೆ ಸರ್. ಕರ್ಕೊಂಡ್ ಬಂದು ವಿಚಾರಣೆ ಮಾಡಿದಾಗ ರೂಢಾಗಿ ಬಿಹೇವ್ ಮಾಡ್ದ. ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ರೌಡಿ ತರ ಆಡ್ತಾ ಇದ್ದ. ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಸೆಲ್ಲಿಗೆ ಹಾಕಿದ್ದು. ಅವನು ನೋಡಿದ್ರೆ ಅವ್ನು ಯಾರನ್ನಾರು ಕೊಲೆ ಮಾಡ್ತಾನೆ ಅಂತ ಕಾಣಿಸುತ್ತೆ ಅಂದ್ರೆ ಎನಿ ಫಾರ್ಮಾಲಿಟೀಸ್? ಆಕ್ಚುಲಿ ಇನ್ನು ಕೇಸ್ ರಿಜಿಸ್ಟರ್ ಮಾಡಿಲ್ಲ ಸರ್, ಸೊ ನೋ ಫಾರ್ಮಾಲಿಟಿ. ದೇವರಾಜ್ ಅವರೇ, ಅವನನ್ನು ರಿಲೀಸ್ ಮಾಡಿ. ಸರ್. ಸರಿ ಸರ್, ಹಾಗಾದ್ರೆ ನಾನು ಬರ್ತೀನಿ. ಮೈ ಪ್ಲೇಜರ್ ಸರ್. ಥ್ಯಾಂಕ್ ಯು. ಗಡಿಯಾರ ಕಟ್ಕೊಂಡಿರೋರೆಲ್ಲ ಒಂದ್ಸಲಿ ಟೈಮ್ ನೋಡ್ಕೊಂಡ್ಬಿಡ್ರಲ್ಲ. ಈಗಾಗ್ಲೇ ಟೈಮು 9:40. ಈ ಪಂಚಾಯ್ತಿ ಮುಗಿಯಕ್ಕೆ ಉಳಿದಿರೋದು 20 ನಿಮಿಷ. ಅದ್ಯಾವನ್ ಪೌರುಷ ತೋರಿಸ್ತಿರೋ ಈಗ್ಲೇ ತೋರಿಸ್ಕೊಂಡ್ಬಿಡ್ರಿ. 10 ಗಂಟೆ ಮೇಲೆ ಎಗ್ರಾಡೋದು ಹಾರಾಡೋದು ಏನೇ ಇದ್ರು ನಾನೇಯ. ಏಯ್ ಕಾಸಿ, ಅದೆಷ್ಟು ಮೆರೆದಾಡ್ಲ? ನನ್ನ ಮಗ ದುಡ್ಡು ತಗೊಂಬತ್ತೈತೆ, ನಿನ್ ಮುಖದ ಮೇಲೆ ಬಿಸಾಕ್ತದೆ. ನಿನಗೆ ಗೊತ್ತಾಯ್ತದೆ ಅವಾಗ? ಸೋಮಯ್ಯ, ಇಷ್ಟೆಲ್ಲ ಆದ್ರೂ ಇನ್ನೂ ನಿನ್ ಸೊಕ್ಕು ಮುರಿದಿಲ್ಲ ಅಲ್ಲ? ಅಪ್ಪ, ಅಕ್ಕ ಬಂದ್ಲು. ಸುಮ್ನೆ ಬಾರವಾ, ಬಾ, ಬಿಸಾಕಿ ಅವ್ನ ಮುಖದ ಮೇಲೆ ದುಡ್ಡು. ಬಾಯಿಗೆ ಬಂದಂಗೆ ಮಾತಾಡ್ತಾವನೆ ಬಿಗ್ನಾಸಿ. ಅಪ್ಪ, ದುಡ್ಡು ಸಿಗ್ಲಿಲ್ಲ. ಇಷ್ಟ ಆಯ್ತು ಅಣ್ಣ. ಸೀರಿಯಸ್ ಮ್ಯಾಟ್ರೆ. ಎಲ್ಲಿರ್ತಾನ ಕಾಶಿ? ಅವನು ನಮ್ಮ ಏರಿಯಾದವನೇ, ಅವನನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಣ್ಣ. ಸಾಹೇಬ್ರ, ಕಾಲೋನಿ ಒಳಗ್ ಸೇರ್ಕೊಂಡಿರೋ ಕಜ್ಜಿ ನಾಯಿ ಅನ್ಸ್ತತ್ರಿ ಅದು. ಆ ಕಜ್ಜಿ ನಾಯಿಗೆ ದನಕ್ಕೆ ಬಡದಂಗ್ ಬಡದ್ರ
ಕಾಲೋನಿ ಜನ ಫುಲ್ಲು ಖುಷಿ ಆಗ್ಬಿಡ್ತಾರ. ರಾಜೇಶ, ನೀ ನನ್ನ ಫ್ಯಾಮಿಲಿ ಕಣ. ನಿನ್ ತೊಂದ್ರೆ ಬೇರೆ ಅಲ್ಲ, ನನ್ ತೊಂದ್ರೆ ಬೇರೆ ಅಲ್ಲ. ಕಾರತ್ತು ಕಾಲೋನಿಗೆ ಹೋಗೋಣ. ಈ ಕಾಲೋನಿಗೆ ಹೋಗದಾ? ಹ್ಞೂನ್ರಿ ಮತ್ತ ನಮ್ ಸಾಹೇಬ್ರು ಜನಸೇವೆ ಮಾಡಕ್ ನಿಂತ್ರು ಅಂದ್ರ ಮುಗೀತ ಕತೆ. ಜನಸೇವೆಯೇ ಜನಾರ್ದನ ಸೇವೆ. ಹತ್ಕೋರ್ ಲಗುನ್ ಹತ್ಕೋರ್. ಸಮಾಧಾನ ಮಾಡ್ಕೊಳಪ್ಪ. ಅಯ್ಯೋ ರಾಮಯ್ಯ, ಕಣ್ಣೀರ್ ಆಗ್ತಾ ಇದೆಯೇ? ಅಲ್ಲ ರಾಮಯ್ಯ, ಮಗಳು ಮದುವೆ ದಿವಸ ಸಂತೋಷ ಪಡದ್ ಬಿಟ್ಟು ಯಾರ ಕಣ್ಣೀರ್ ಹಾಕ್ಯಾರೆ? ಮಗ ತಾಳಿ ಕಟ್ಟು ಮಗ, ಟೈಮ್ ಆಯ್ತದೆ. ಒಸಿ ತಡ್ಕಳವು. ನ್ಯಾಯ ಅಂದ್ಮೇಲೆ ನ್ಯಾಯನೇಯ. ನಾನು ನ್ಯಾಯವಂತ. ಇವಳು 10 ಗಂಟೆಗೆ ದುಡ್ಡು ಕೊಡ್ತೀನಿ ಅಂತಂದಿದ್ಲು. ಈಗಿನ್ನು ಟೈಮು 9:45. ಇನ್ನು 15 ನಿಮಿಷ ಐತೆ. ಅಷ್ಟ್ರಾಗೆ ಈ ಕಾಲನಿಲಿ ಕಾಸು ಕೊಡೋ ಗಂಟ್ಸ್ ಯಾವನಾದ್ರೂ ಇದ್ರೆ ಕೊಡ್ಲಿ ಬಿಡು. ಅಲ್ಲಿ ಗಂಟ ನಾನು ಕಾಯ್ತೀನಿ. ಸುಮ್ಮಿ ಕಾಯ್ತೀನಿ. ರಾಮಕ್ಕ, ಸುಮ್ಮಿ ಇಲ್ದೆ ಈ ಪರಿಹಾರದ ಹಣ ಸಿಕ್ತಿತ್ತಾ ಹೇಳು? ಮುಂದೆ ನಿಂತು ಲಕ್ಷ ಲಕ್ಷ ಹಣ ಸಿಗೋ ಹಾಗೆ ಮಾಡಿದಾಳೆ. ಈ ಹಣ ಅವಳಿಗಾಗದೆ ಇದ್ರೆ ಇದು ಕಸದ ಸಮಾನ ಅಲ್ವೇನೆ? ಸರಿಯಾಗಿ ಹೇಳ್ದೆ ಮುನಿಯಕ್ಕ. ನಡಿ, ಈ ಕಾಸ್ನ ಮೂದೇವಿ ಮುಖಕ್ಕೆ ಬಿಸಾಕವ. ಏನ್ ಮುನಿಯಮ್ಮ, ಎಲ್ಲಾ ಪುಣ್ಯ ನೀನೇ ತಗೋಬೇಕು ಅನ್ಕೊಂಡಿದ್ಯಾ? ತಗೋ ಈ ಕಿವಿ ಓಲೆ, ಇದಕ್ಕೆ 15,000 ಬೆಲೆ ಬಾಳತ್ತೆ. ಒಂದೆಳೆ ಚೈನ್ ಮಾಡಿಸಿದೆ, ಏನಿಲ್ಲ ಅಂದ್ರೂ 25,000 30,000 ಬೆಲೆ ಬಾಳುತ್ತೆ. ತಗೋ. ಇದು ನನ್ ಮಗನ್ ಮಾಡ್ಸಿರೋ ಚೈನು, ಏನಿಲ್ಲ ಅಂದ್ರೂ 10,000 ಬರುತ್ತೆ. ಅಯ್ಯ, ಅಲ್ಲ ಕಣ್ ರಾಮಯ್ಯ, ನನ್ ಮಗನ್ ಕಾಲ್ ತೊಳೆದು ಕನ್ಯಾದಾನ ಮಾಡ್ಕೊಡು ಅಂತ ಕೇಳಿದ್ರೆ ನಿನ್ ಮಗಳನ್ ಕೊಡದೆ ಹೋದೆ. ಆಗೇನಾದ್ರೂ ನೀನ್ ನಿನ್ ಮಗಳನ್ ಕೊಟ್ಟು ಮದುವೆ ಮಾಡಿದಿದ್ರೆ ನಿನ್ ಮಗಳು ನನ್ ಮನೇಲಿ ರಾಣಿ ರಾಣಿ ಇದ್ದಂಗ ಇರ್ತಾ ಇದ್ಲು. ಇಷ್ಟೆಲ್ಲ ಅವಮಾನ ಆಗಿ ಮರ್ಯಾದೆ ಹೋದ್ಮೇಲೆ ನಿನ್ ಮಗಳು ನನ್ ಮನೆ ಸೊಸೆಯಾಗಿ ಬಂದ್ರೆ ಹೆಂಗ್ ಬಾಳೋಣ ಅಂತ ಯೋಚನೆ ಮಾಡಿಯ? ಅನ್ಯಾಯವಾಗಿ ನಿನ್ ಕೈಯಾರ ನಿನ್ ಮಗಳ ಜೀವನ ಹಾಳು ಮಾಡ್ದಲ್ಲೋ ಪಾಪಿ ಮುಂಡೆದೆ. ಅಯ್ಯೋ ವಿಷಮ, ನನ್ ತಪ್ಪಾಗೋಯ್ತು. ಸಾಯೋವರೆಗೂ ನಿಮ್ಮ ಜೀತ ಮಾಡ್ಕೊಂಡಿರ್ತೀನಿ. ನನ್ನ ಮಗಳನ್ನ ಬಿಟ್ಬಿಡು. ತೆಗಿಯೋ ಕೈನ. ನಿನ್ನ ಜೀತ ಯಾವಳ್ಗ ಬೇಕು? ಈಗ ಬಂದೆ ವಿಜಯವ ಕಾಪಾಡು ಅಂದ್ರೆ ಬಿಟ್ಬಿಡ್ತೀನ? ವಿಜಯವ, ನನ್ನ ಮಗಳನ್ನ ಮಾರಾಟಕ್ಕಿಟ್ಟಿಲ್ಲ ಅಂತ ಗಂಟ್ಲರ್ಕೊಂಡೆ. ಈಗೆಲ್ಲಾಯ್ತೋ ನಿನ್ ಪೌರುಷ? ಈಗ ಬಂದ ನಾಯಿ ಕುಯ್ಗುಡ್ತಾ ಇದ್ಯಾ? ವಿಜಯಕ್ಕ, ದಯವಿಟ್ಟು ನಮ್ಮಪ್ಪನ್ ನೋಯಿಸ್ಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಕಣ್ಣಲ್ಲಿ ನೀರು. ನಿನ್ನೆ ನನ್ ಕೈ ಹಿಡ್ದು ಅದ್ಯಾವ್ದು 10ನೇ ರೂಪ ತೋರಿಸ್ತೀನಿ ಅಂತ ಬಡ್ಕೊಂಡೆ. ನೀನ್ ಕೊಟ್ಟಿದ್ ಬಿಲ್ಡಪ್ಗೆ ದುರ್ಗಿನೋ ಕಾಳಿನೋ ಆಗಿರ್ತೀಯ ಅಂತ ಅನ್ಕೊಂಡೆ. ನೀನ್ ನೋಡ್ರೆ ಗೊಳ ಅಂತ ಅಳ್ತಿದ್ಯಾ. ಈ ರೂಪನೇ ನಾನು ತೋರಿಸ್ತೀನಿ ಅಂದಿದ್ದು. ಯೋ ಕಾಶಿ, ನೀನನ್ ಮನುಷ್ಯನ? ಲೇ ಹುಡುಗಿ, ನೀನಿನ್ನು ಹೇಳ್ಸು. ಹೋಗಿ ನಿಮ್ಮ ಅಕ್ಕನ ಕೊರಳಿಗೆ ಮಾಲೆ ಹಾಕೋದಿಕ್ಕೆ ಮಾಲೆ ರೆಡಿ ಮಾಡ್ಕೊ. ಮದುವೆಗೆ ಇನ್ 10 ಸೆಕೆಂಡ್ ಉಳಿದಿಲ್ಲ. 10, 9, 8, 7, 6, 5, 4, 3, 2, 1. ಏನ್ರಯ್ಯ ಕಾಲೋನಿ ಹುಲಿಗಳೇ, ಮಾತ್ನಂತೆ 10 ಗಂಟೆನೂ ಆಗೋಯ್ತು. ಈಗ ಈ ಕಾಶಿ ಕೈಯಿಂದ ಇವಳು ಕೊರಳಿಗೆ ತಾಳಿ ಕಟ್ಟೋದನ್ನ ಆ ಕಾಶಿ ವಿಶ್ವನಾಥನ್ ಕೈಯಿಂದಲೂ ತಡೆಯೋದಕ್ಕಾಗಲ್ಲ. ನಿಲ್ಲೋ ಬೇವರ್ಸಿ.
ಇದ್ರಲ್ಲಿ ನಿನ್ ಪೈಸೆ ಪೈಸೆ ದುಡ್ಡು ಇದೆ. ತಗೊಂಡಿಲ್ಲಿಂದ ಮೊದಲು ಜಾಗ ಖಾಲಿ ಮಾಡು. ಅಕ್ಕ ಇಷ್ಟೊಂದು ದುಡ್ಡು ಎಲ್ಲಿಂದ ತಂದೆ? ಪರಿಹಾರ ದುಡ್ಡು ಕೊಡಿಸಿದೆಯಲ್ಲ ಸುಮಿ, ಈ ದುಡ್ಡು ನಿನ್ಗಾಗದೆ ನಮ್ಗಾಯ್ತದ. ಅಯ್ಯೋ ಎಂತ ಕೆಲ್ಸ ಮಾಡ್ತಿದ್ದೀರಕ್ಕ? ಇದು ನಿಮ್ ಮಕ್ಳ ಭವಿಷ್ಯಕ್ಕೆ ಅಂತ ಕೊಟ್ಟಿರೋ ದುಡ್ಡು. ಇದನ್ನ ಯಾಕೆ ಕೊಡ್ತಿದ್ದೀರ ಇವಾಗ? ನಾವಷ್ಟೇ ಅಲ್ಲ ಸುಮಿ, ಶಾರದಕ್ಕ, ಶಾಂತಮ್ಮ, ಈರಮ್ಮ, ಬಸಮ್ಮ ಎಲ್ರೂ ಅವ್ರ ಕೈಲಾದಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಚಿಂತೆ ಮಾಡ್ಬೇಡ ಸುಮಿ, ಇನ್ನೀ ರಾಕ್ಷಸನ ನೆರಳು ನಿನ್ ಮೇಲೆ ಬೀಳ್ಲಿ, ಆಮೇಲೆ ಇದೆ ಇವನ್ಗೆ. ಏನ್ ಮಾಡೋದಮ್ಮ? ಸೋಲ್ಬಾರ್ದು ಮಗ. ನಿಮಗ್ ವಾಯ್ದೆ ಕೊಟ್ಟಿದ್ದು 10 ಗಂಟೆಗೆ. ಈಗ ಆ ಟೈಮು ಮೀರ್ತು. ಈಗ ಈ ದುಡ್ಡು ನನಗೆ ಕಸದ ಸಮಾನ. ತಗೊಂಡೋಗೆ. ನನಗೆ ಕಾಸು ಬೇಕಾಗಿಲ್ಲ, ಇವಳು ಬೇಕು, ಸುಮ್ನಿ ಬೇಕು. ಇಲ್ಲಿವರೆಗೂ ಬಾಯಿ ಮಿತ್ಕೊಂಡು ಸುಮ್ನಿದ್ದು ದುಡ್ಡು ಹೊಂದ್ಸಕ್ಕಾಗಿಲ್ಲ ಅಂತ ದುಡ್ಡು ಕೊಟ್ಮೇಲೆ ಕಿತಾಪತಿ ಏನಾರು ಮಾಡ್ಯೋ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಏನೋ ಏನೋ ನನ್ನೇ ಮುಟ್ತೀಯ, ನನಗೆ ಹೊಡಿತೀರಾ? ಅಷ್ಟೊಂದು ದಮ್ಮಿದ್ಯಾ ನಿಮ್ಗೆ? ಮಕ್ಳ ಯಾವನ್ನಾದ್ರೂ ಅಡ್ಡ ಬರ್ಬೇಕಲ್ಲ, ಒಬ್ಬೊಬ್ಬನ ಅಡ್ಡ ಅಡ್ಡ ಇಲ್ಲೇ ಸಿಕ್ಕಾಕ್ಬಿಡ್ತೀನಿ. ನೀವೇನ್ರ ಮಕ ನೋಡ್ತಾ ಇದ್ದೀರಾ? ಹಿಡ್ಕೊಳ್ರಿ ಎಲ್ರು. ಮಗನೇ ಇವತ್ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಕಣ. ರಾಜೇಶ, ಮಾತಾಡೋದಕ್ ನಾನ್ ಬಂದಿದ್ದೀನಲ್ವಾ, ಸುಮ್ನಿರು. ಮಿಸ್ಟರ್ ಕಾಶಿ ಅಲ್ವಾ? ನಾನು ಈ ಏರಿಯಾ ಕಾರ್ಪೊರೇಟರ್ ತೀರ್ಥಂಕ ಪ್ರಸಾದ್. ಗೊತ್ತು, ಹೇಳಿ ಸರ್. ನಿಮ್ಗೇನ್ ಸರ್ ಕೆಲಸ ಇಲ್ಲಿ? ಈ ಏರಿಯಾ ಕಾರ್ಪೊರೇಟರ್ ಅಂದ್ಮೇಲೆ ಈ ಏರಿಯಾ ನನ್ನ ಕುಟುಂಬ ಇದ್ದಾಗೆ. ಇಲ್ಲೇನೇ ಸಮಸ್ಯೆ ಆದ್ರೂ ಪರಿಹಾರ ಮಾಡೋದೇ ನನ್ನ ಕೆಲಸ. ಸಾಲ ಕೊಟ್ಟೆ ಅಂತ ಕಂಡ್ಕಂಡವ್ರಿಗೆ ತಾಳಿ ಕಟ್ಟಕ್ಕಾಗತ್ತಾ ಕಾಶಿ ಅವರೇ? ನೋಡಿ ಸಾಹೇಬ್ರೆ, ಇದು ನಮ್ ಫ್ಯಾಮಿಲಿ ವಿಷಯ. ಇದ್ರಲ್ಲಿ ನೀವು ತಲೆ ಹಾಕ್ತಿರೋದು ನನ್ಗೆ ಸರಿ ಕಾಣಿಸ್ತಿಲ್ಲ. ನನಗೂ MLA ಅವ್ರ ಪರಿಚಯ ಇದಾರೆ. ಪರಿಚಯದ ವಿಷಯಕ್ಕೆ ಬಂದ್ರೆ ಮುಖ್ಯಮಂತ್ರಿಗಳವರೆಗೂ ನಾನು ಮಾತಾಡ್ಬಲ್ಲೆ. ಅದ್ಬಿಡಿ, ಬೇರೆ ವಿಷಯ. ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ರಾಜಕೀಯ ಯಾಕೆ? ನಂಗೆ ರಾಜೇಶ ಬೇರೆ ಅಲ್ಲ, ಸುಮನ್ ಅವ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಕಾಲೋನಿಯವ್ರು ಬೇರೆ ಅಲ್ಲ, ಎಲ್ಲರೂ ನಮ್ಮವ್ರೆ. ರೀ ಸ್ವಾಮಿ, ನಿಮ್ ಮಾತೆಲ್ಲ ನನಗೆ ಚೆನ್ನಾಗೇ ಅರ್ಥ ಆಗ್ತಿದೆ. ತಮ್ಮಂಗೆ ಬಂಟ ಅಂತ ಪಕ್ಕದಲ್ಲಿ ಜಾಗ ಕೊಟ್ಟು ಅಕ್ಕಂಗೆ ಇನ್ನೆಲ್ಲ ಜಾಗ ಕೊಟ್ರ ಹಂಗ್ ಕಾಣ್ತಿದೆ. ಕೋಪ ಮಾಡ್ಕೋಬೇಡ, ಇರೋ. ಅವನ್ ನಾಲ್ಗೆ ಅವನ್ ಗುಣ ಹೇಳುತ್ತೆ. ಹಾಗಂತ ಎಲ್ಲದಕ್ಕೂ ರಿಯಾಕ್ಟ್ ಮಾಡಿದ್ರೆ ಮಾರಾಮಾರಿ ಆಗುತ್ತೆ. ನೋಡಿ ಕಾಶಿ ಅವರೇ, ಕಷ್ಟದಲ್ಲಿರೋರ್ನ ಕಂಡ್ರೆ ಕರ್ಗೋ ಜನ ನಾವು. ಅಂಥದ್ರಲ್ಲಿ ಒಬ್ಳು ಹೆಣ್ಮಗಳು ಕಣ್ಣೀರ್ ಹಾಕಿದ್ರೆ ಸುಮ್ನಿರಕ್ಕಾಗತ್ತಾ? ಬಲವಂತಕ್ಕೆ ಮನೆ ತುಂಬಿಸ್ಕೋಬಹುದು, ಆದ್ರೆ ಮನ್ಸೊಳಗಡೆ ಇಳಿಸ್ಕೊಳ್ಳೋದಕ್ಕಾಗಲ್ಲ. ಬಲವಂತಕ್ಕೆ ಬಯಕೆ ತೀರ್ಸ್ಕೋಬಹುದು, ಆದ್ರೆ ನೆಮ್ಮದಿ ಪಡೆಯೋದಕ್ಕಾಗಲ್ಲ. ರೀ ಸ್ವಾಮಿ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಮ್ಗೆ? ನಿಮ್ ಲೆಕ್ಚರ್ ಯಾರಿಗ್ರಿ ಬೇಕಿಲ್ಲಿ? ಹೋಗ್ರಿ ಇಲ್ಲಿಂದ. ಅಣ್ಣ, ಇವ್ನಿಗೆ ಹಿಂಗೆ ಹೇಳಿದ್ರೆ ಆಗಲ್ಲ, ಬೇರೆ
ಯಾಕೋ ಐವಾನ್, ಒಂದಿನ ಎಲ್ಲ ಲಾಕಪ್ ಅಲ್ಲಿ ಕಳ್ದಿ ಸಾಕಾಗಿಲ್ವ ನಿನ್ಗೆ? ಅಣ್ಣ ಏನೋ ಹೇಳ್ತಿದ್ದೆ ನೀನು? ನಾನು ಇವನ್ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದೀನಿ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದ ಅಕ್ಕ. ಒಂದಿನ ಲಾಕಪ್ ನಲ್ಲೂ ಇಟ್ಟಿದ್ರು. ಅಣ್ಣನೇ ನನ್ನ ಬಿಡಿಸ್ಕೊಂಡ್ ಬಂದಿದ್ದು. ಸರಿ, ಫೈನಲ್ ಸೆಟಲ್ಮೆಂಟ್ಗೆ ಬರ್ತಾ ಇದೀನಿ. ನಿನ್ ಸಾಲ ತೀರಿದೆ. ನೀನ್ ಇಲ್ಲಿಂದ ಹೋದ್ರೆ ಒಳ್ಳೇದು. ಹೋಗದೆ ಇದ್ರೆ ಏನ್ರಿ ಮಾಡ್ತೀರಾ? ಏನ್ರಿ ಮಾಡ್ತೀರಾ? ಇಷ್ಟೊತ್ತು ಒಬ್ಬ ಜವಾಬ್ದಾರಿಯುತ ಕಾರ್ಪೊರೇಟ ಮಾತಾಡೋದನ್ನ ನೋಡಿದೆ. ನಾನೇನಾದ್ರೂ ಆ ಸ್ಥಾನದಿಂದ ಇಳಿದ್ರೆ ನಾನ್ ಬೇರೆನೆ. ಅಡ್ಡಾದಾರಿಲ್ ಬರ್ತೀಯ ಅಂದ್ರೆ ಅಡ್ಡಾದಾರಿಲ್ ಬುದ್ಧಿ ಕಲ್ಸೋದಕ್ಕೆ ನಾನು ರೆಡಿ. ನಾನೇನಾದ್ರೂ ಹಾಗೆ ಬಂದ್ರೆ ಲಾಯರು, ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್ನು, ಆ ಖರ್ಚು ಈ ಖರ್ಚು ಅಂತ ಬಂದಿರೋ ದುಡ್ಡೆಲ್ಲ ಖರ್ಚಾಗೋಗುತ್ತೆ. ನೀನ್ ಮೇಂಟೈನ್ ಮಾಡಿರೋ ಹವಾನು ಟುಸ್ಸಾಗೋಗುತ್ತೆ. ಏನ್ ಮಾಡ್ತೀಯ? ಆಯ್ಕೆ ನಿಂಗ್ ಬಿಟ್ಟಿದ್ದೀನಿ. ಹೋಗ್ತೀಯೋ ಇಲ್ಲ ಈ ನನ್ನ ಕುಟುಂಬದ ಮಧ್ಯೆ ಅಪ್ಪಚ್ಚಿ ಆಗ್ತೀಯೋ? ನಡಿಲಿಂದ ಹೋಗುವ. ನಿಂತ್ಕೊಳ್ಳೋ ಚಿಟ್ಟೆ. ತಗೊಂಡೋಗು ಇದನ್ನ. ತುಂಬಾ ಉಪಕಾರ. ಸರ್ ನಾನು ನಿಮ್ಮವನು ಸರ್. ನಾನು ಯಾವಾಗ್ಲೂ ನಿಮ್ ಕಷ್ಟಕ್ಕೆ ಹೆಗ್ಲಾಗಿರ್ತೀನಿ. ಯಾರು ಚಿಂತೆ ಮಾಡಬೇಡಿ, ಕೊನೆವರೆಗೂ ನಾನು ನಿಮ್ ಜೊತೆನೇ ಇರ್ತೀನಿ. ಒಳ್ಳೆಯವ್ರನ್ನ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋದು ಸುಳ್ಳಲ್ಲ ಕಣವ. ನೆನ್ನೆವರೆಗೂ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಯ್ತದೋ ಅಂತ ಚಿಂತೆ ಆಗೋಗಿತ್ತು ನನಗೆ. ಅಪ್ಪ, ಕಷ್ಟ ಎಲ್ಲ ಪರಿಹಾರ ಆಗೋಯ್ತು ಕಣವ. ಸುಮ್ಮನೆ ನಾವು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಕಣವ. ಹೌದಪ್ಪ, ಇವತ್ತು ನಮ್ಮ ಕಾಲೋನಿ ಜನರ ರೂಪದಲ್ಲಿ ಆ ದೇವರು ನಮ್ಗೆ ದರ್ಶನ ಕೊಟ್ಟ. ನಮ್ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋ ನಮ್ಮ ಕಾಲೋನಿ ಜನರ ಋಣನ ಹೆಂಗಪ್ಪ ತೀರ್ಸೋದು? ಅಕ್ಕ, ಕಾಲೋನಿಯವ್ರ ಮೇಲೆ ನಿನ್ ಋಣ ಏನು ಕಡಿಮೆ ಇಲ್ಲ ಬಿಡು. ಹಗ್ಲು ರಾತ್ರಿ ಅಂದೆ ಎಲ್ಲರ ಸಮಸ್ಯೆನೂ ದೂರ ಮಾಡ್ತೀಯ. ಬರೀ ಕಾಲೋನಿಯವ್ರ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ತೀರ್ಥಣ್ಣ ನಮ್ಗೇನು ಸಹಾಯನೇ ಮಾಡಿಲ್ವಾ? ದುಡ್ಡು ಕೊಟ್ಟ ಮೇಲೂ ಆ ಕಚಡ ಸುಮ್ಮನೆ ಇರ್ಲಿಲ್ಲ. ತೀರ್ಥಣ್ಣ ಬಂದು ಬೈದ ಮೇಲೆ ಅಲ್ವಾ ಸುಮ್ಮನೆ ಆಗಿದ್ದು? ಹೌದಪ್ಪ, ಹೌದು. ಎಲ್ಲ ಮುಗಿದ್ಮೇಲೆ ನೀನು ನಿಮ್ ತೀರ್ಥಣ್ಣ ಬಂದಿದ್ದು. ರಾಜಿ, ಅವ್ರ ಉಪಕಾರ ನಾವು ನೆನಿಬೇಕಣವ. ನಮ್ಗೆ ಬಲ ಇಲ್ಲ ಅಂತೇಳಿ ಆ ಕಾಶಿ ಇನ್ನು ಏನೇನು ದರ್ಪ ತೋರ್ಸನೋ. ಆ ಕೌನ್ಸಿಲರು ಸಾಹೇಬ್ರು ಬಂದು ಅದಾಕದ್ಮೇಲೆ ಅವನು ಸುಮ್ಮನಾಗಿದ್ದು. ಆ ಕೌನ್ಸಿಲರು ನಮ್ಮ ಪರ ನಿಂತ ಮೇಲೆನೆ ನಮ್ಮ ಕಾಲೋನಿ ಜನಕ್ಕೂ ಬಲ ಬಂದಿದ್ದು. ನಮ್ಮ ರಾಜೇಶ ರಾಜಕೀಯ ಅಂತ ಅವ್ರ ಹಿಂದೆ ಸುತ್ತಿದ್ದು ಇವತ್ತು ಸಹಾಯಕ್ಕೆ ಬಂದು ನೋಡಿ ಸುಮ್ಮನೆ. ಏನೇ ಆಗಲಿ ಅವರು ತುಂಬ ಒಳ್ಳೆ ಮನಸ್ಸರು ಕಣವ. ಅವ್ರ ಮನೆಗೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಡ್ಬಾ ಅವ್ರಿಗೆ. ಹೋಗ್ಬೇಕಾರೆ ಹಂಗೆ ಹೋಗ್ಬೇಡ, ಹಣ್ಣು ಹೂವು ತಗೊಂಡು ಹೋಗು. ಯಾಕವ್ವ ಕಷ್ಟ ಎಲ್ಲ ತೀರೋಗದೆ, ಆದರೂ ಯಾಕವ್ವ ನಿನ್ನ ಮುಖದಲ್ಲಿ ನಗು ಇಲ್ಲ? ನಂಗೆ ಆ ವಿಜಯಕ್ಕಂದೆ ಭಯ ಅಪ್ಪ. ಇವತ್ತು ಹಾಕಿರೋ ಅವಮಾನಕ್ಕೆ ಅವಳು ನಿಜವಾಗ್ಲೂ ಸುಮ್ಮನೆ ಕೂರಲ್ಲ. ಏನಾದ್ರೂ ಒಂದು ಮಾಡೇ ಮಾಡ್ತಾಳೆ.
ಇವತ್ತಾಗಿರೋ ಅವಮಾನಕ್ಕೆ ಅವಳು ನಿಜವಾಗ್ಲೂ ಸುಮ್ಮನೆ ಕೂರಲ್ಲ. ಏನಾದ್ರೂ ಒಂದ್ ಮಾಡೇ ಮಾಡ್ತಾಳೆ. ರಾಜಿ ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ. ಇದನ್ನೆಲ್ಲ ಮುಂದೆ ಇಟ್ಕೊಂಡು ಏನಾದ್ರೂ ತೊಂದರೆ ಕೊಟ್ರೆ ಅಂತ. ಕೊಟ್ರೆ ಏನು, ಖಂಡಿತ ಕೊಡ್ತಾಳೆ. ಆ ದುಡ್ಡಿಗೂ ಗೆರೆ ಹೊಡೆದ್ ನಿಲ್ತಾರ ಇವ್ರು. ಹೂ ಕಣವ, ಆ ಇಜೆ ಮುಂದೆ ಮಾತ್ರ ಒಂದು ನಯಾ ಪೈಸೆ ಇಟ್ಕೋಬಾರ್ದು, ತೀರಿಸ್ಬಿಡ್ಬೇಕು. ಇಲ್ಲಾಂದ್ರೆ ರಾಕ್ಷಸಿ ಏನಾದ್ರು ತಕರಾರು ಮಾಡೇ ಮಾಡ್ತಾಳೆ ಕಣವ. ಹೆಂಗ್ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಪ್ಪ. ನನಗ್ ಸಾಲ ಕೊಟ್ಟು ಕಾಲೋನಿ ಜನರಿಗೂ ಕಷ್ಟ ಐತೆ. ಅವ್ರ ದುಡ್ಡು ವಾಪಸ್ ಕೊಡ್ಬೇಕಲ್ವಾ? ಅದನ್ ಕೊಡೋದು, ವಿಜಯಕ್ಕನ್ ಸಾಲನ್ ಮೊದಲು ಹೊಂದ್ಸೋದು ಒಂದು ಅರ್ಥ ಆಗ್ತಿಲ್ಲ. ಅಷ್ಟು ದುಡ್ಡನ್ನ ಒಂದೇ ಸರಿ ಎಲ್ಲಿಂದ ತರ್ಲಿ, ಏನ್ ಮಾಡ್ಲಿ, ತಲೆನೇ ಓಡ್ತಿಲ್ಲ. ಅಪ್ಪ ದೇವ್ರೆ, ನನ್ನ ಅಕ್ಕನ ಕಷ್ಟ ನೋಡಕ್ ಆಗ್ತಿಲ್ಲ. ಹೆಂಗಾರ ಮಾಡಿ ನನ್ನ ಕೈಗೂ ಕಾಸು ಹುಟ್ಟಂಗ್ ಮಾಡಿ. ಇದ್ರಲ್ಲಿ ನಿನ್ ಪೈಸೆ ಪೈಸೆ ದುಡ್ಡು ಇದೆ. ಚಿಂತೆ ಮಾಡ್ಬೇಡ ಸುಮ್ಮಿ, ಇನ್ನೀ ರಾಕ್ಷಸನ್ ಎರಡು ನಿನ್ ಮೇಲೆ ಬೀಳಿ, ಆಮೇಲೆ ಇದೆ ಇವನ್ಗೆ. ಇಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನಿದ್ದು ದುಡ್ಡು ಹೊಂದಕ್ಕಾಗ್ಲಿಲ್ಲ ಅಂತ ದುಡ್ಡು ಕೊಟ್ಮೇಲೆ ಕಿತಾಪತಿ ಏನಾದ್ರು ಮಾಡ್ಯೋ ಹುಟ್ಲಿಲ್ಲ ಅನ್ಸ್ಬಿಡ್ತೀವಿ. ಕಾಶಿ, ಏನೋ ಇದೆಲ್ಲ ನೋಡು. ನಮ್ ಸಿಟ್ಟು ಅವಳನ್ನ ಅವಳ ಮನೆಯವ್ರನ್ನ ಸುಡ್ಬೇಕ ಹೊರತು ನಮ್ಮನ್ನಲ್ಲಪ್ಪ. ಅವಳಾಗ್ಲೇ ನನ್ನ ಸುಟ್ಟಾಯ್ತು. ಪೈಸೆಗೂ ನಮ್ಮ ಮನೆ ಮುಂದೆ ಬಂದು ನಮ್ಮ ಹತ್ರ ಬೇಡ್ಕೊತಿದ್ ಬಿಕಾರಿಗಳು ಇವತ್ತು ನಮ್ಗೆ ಅವಮಾನ ಮಾಡ್ಬಿಟ್ರು. ಇದನ್ನೆಲ್ಲ ಹೇಗಮ್ಮ ತಡ್ಕೊಳ್ಳಿ? ನಾಳೆಯಿಂದ ಬೀದಿಗಿಳಿದ್ರೆ ಗೋಲಿ ಆಡೋ ಹುಡುಗರೆಲ್ಲ ಎದೆ ಉಪ್ಸಿ ತೊಡೆ ತಡ್ತಾರೆ. ಹೆಂಗಸರು ಕೈಲಾಗ್ದೋನು ಅನ್ನೋ ತರ ನೋಡ್ತಾರೆ. ಏನ್ ಮಾಡ್ಲಿ, ಏನಮ್ಮ ಮಾಡ್ಲಿ? ನೀನ್ ಚಿಂತೆ ಮಾಡ್ಬೇಡ ಕಾಶಿ. ಅವಳು ವಾಪಸ್ ಕೊಟ್ಟಿರೋದು ಅವ್ರ ಅಪ್ಪನ ಆಪರೇಷನ್ ದುಡ್ಡು ಮಾತ್ರ. ಇನ್ನು ಅವ್ರ ತಂಗಿ ಕಾಲೇಜ್ ಫೀಸು, ಚೀಟಿ ದುಡ್ಡು ಎಲ್ಲಾನು ಬಾಕಿ ಐತೆ. ಬಡ್ಡಿ ಇಲ್ಲ ಅಂತ ಕೊಟ್ಟ ದುಡ್ಡಿಗೆ ಬಡ್ಡಿ ಹಾಕಿ ಹಾಕಿ ನಾನ್ ಕೊಡೋ ಕಾಟಕ್ಕೆ ಕಣ್ಣೀರಲ್ಲ, ರಕ್ತ ಸುರಿಸ್ಬೇಕು. ಹಾಗೆ ಮಾಡ್ತೀನಿ. ಕಾಶಿ, ನಿಂತ್ಕೊಳ್ಳೋ ಕಾಶಿ, ನಿಂತ್ಕೊಳ್ಳೋ ಕಾಶಿ. ಏನೋ ಮಗ ಇದೆಲ್ಲ? ದುಡ್ಡು ಬಂದ್ರೆ ಓದ್ಮಾನ ವಾಪಸ್ ಬರ್ತದ? ಇಲ್ಲ ಬಡ್ಡಿ ಸಿಕ್ಕಿದ ತಕ್ಷಣ ಬಡ್ಡಿ ಮಕ್ಕಳು ಸೊಕ್ ಮುರ್ದಂಗ ಆಯ್ತದ. ನನಗ್ ದುಡ್ಡು ಬೇಡ, ಸುಮ್ನೆ ಬೇಕು, ಅವಳೇ ಬೇಕು. ನೀನ್ ಯಾವತ್ತು ಅವಳನ್ನ ಕಟ್ಕತಿ ಏನೋ ಅಂತ ಕೇಳಿದ್ಯೋ ಅವತ್ತೇ ಫಿಕ್ಸ್ ಆಗ್ಬಿಟ್ಟಿದೀನಿ. ಅವಳೇ ನನ್ನ ಹೆಂಡತಿ ಅಂತ. ಅವಳ ಕುತ್ತಿಗೆಗೆ ತಾಳಿ ಅಂತ ಏನಾದ್ರೂ ಬಿದ್ರೆ ಅದು ನನ್ನ ಕೈಯಿಂದಲೆಯ. ಕಾಶಿ, 100 ಜನರ ಎದುರು ಮಾನ ತೆಗೆದ್ಲಲ್ಲ, 1000 ಜನರ ಎದುರು ನನ್ನ ಮುಂದೆ ತಲೆ ತಗ್ಸಿ ನನ್ನ ಕೈ ತಾಳಿ ಕಟ್ಟಿಸ್ಕೊಬೇಕು. ಅವಾಗ್ಲೇ ನಾನ್ ತಲೆ ಎತ್ಕೊಂಡು ಓಡಾಡಕ್ಕಾಗದು. ನನ್ನ ಆಡ್ಕೊಂಡವ್ರೆದ್ರು ನನ್ನ ಕೈ ಹಿಡಿದು ಸಪ್ತಾಪತಿ ತುಳಿಬೇಕು ಅವಳು. ಆಗ್ಲೇಯ ಆಡ್ಕಸ್ಪಿ ನನ್ನ ಮಕ್ಕಳನ್ನ ನಾನ್ ತುಳಿದಾಗದು. ಅಲ್ಲ ಕಣೋ, ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮದುವೆ ಆಗೋದಕ್ಕೆ ಅವಳು ಒಪ್ಕೋತಾಳೆ ಅಂತೀಯಾ? ಒಪ್ಕತಾಳೆ, ಒಪ್ಕೊಳ್ಳೇಬೇಕು. ಅವಳಿಗೆ ನಾನು ಬೇರೆ ದಾರಿನೇ ಉಳ್ಸಕ್ಕಿಲ್ಲ. ಅದಕ್ಕೆ ನನ್ನ ಹತ್ರ ಒಂದೊಳ್ಳೆ ಪ್ಲಾನ್ ಐತೆ.
ನನಗೇನೋ ತೀರ್ಥ ನೀನು ಸರಿಯಾದ ಜೋಡಿ ಅಂತ ಅನಿಸ್ತಾ ಇಲ್ಲ. ಆ ಹುಡುಗನ ತಲೆಯಲ್ಲಿ ಬರೀ ರಾಜಕೀಯನೇ ತುಂಬಿಕೊಂಡಿದೆ. ರಾಜಕೀಯನ ಅಷ್ಟೊಂದು ಪ್ರೀತಿಸೋನು ನಿನ್ನನ್ನು ಪ್ರೀತಿಸೋಕೆ ಸಾಧ್ಯನಾ? ಇಷ್ಟು ದಿನ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ರಾಜಕೀಯ ಜೊತೆಗೆ ತೀರ್ಥ ಏನು ಅನ್ನೋದು ಇವತ್ ನನಗೆ ಅರ್ಥ ಆಯ್ತು. ಹೀಸ್ ಜಮ್ ಆಫ್ ಎ ಪರ್ಸನ್. ಅವ್ರ ಮಾಣಿಕ್ಯ ಅಪ್ಪ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ತುಂಬಾ ಗೌರವ ಇದೆ, ಸೊಸೈಟಿಲಿ ಒಂದ್ ರೆಸ್ಪೆಕ್ಟ್ ಇದೆ. ಏನ್ ಗೊತ್ತಾ ಅಪ್ಪ, ಅವ್ರು ಬಂದ್ರೆ ಜನ ಜೈಕಾರ ಆಗ್ತಾರೆ, ಅಧಿಕಾರಿಗಳು ಎದ್ದು ನಿಂತು ಗೌರವ ಕೊಡ್ತಾರೆ, ಕಷ್ಟದಲ್ಲಿರೋರು ದೇವ್ರು ಅನ್ನೋ ಹಾಗೆ ಕೈ ಮುಗಿತಾರೆ. ನಾನ್ ನಿರ್ಧಾರ ಮಾಡಿದೀನಿ ಅಪ್ಪ, ನನಗ್ ತೀರ್ಥನ್ಗಿಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ. ನನ್ ಮದ್ವೆ ಅಂತ ಆದ್ರೆ ಅದು ತೀರ್ಥನೆ. ಅಪ್ಪ ಇನ್ ತಡ ಮಾಡೋದ್ ಬೇಡ, ನೀವ್ ಆದಷ್ಟು ಬೇಗ ಮದ್ವೆ ತಯಾರಿ ಶುರು ಮಾಡ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದ್ವೆ ಆದ್ರೆ ಒಳ್ಳೇದು. ಆಗ್ಲಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ಅಣ್ಣ, ಓಹೋ ಸುಮನಕ್ಕ, ಏನವ ಯಾವಾಗ ನೋಡಿದ್ರು ಬೆಂಕಿನ ಕಟ್ಕೊಂಡ್ಬರ್ತಿದ್ದಿ, ಇವತ್ತೇನು ಹೂ ಹಿಡ್ಕೊಂಬಂದಿಯಲ್ಲ, ಏನ್ ಸಮಾಚಾರ? ನನಗೆ ಕೌನ್ಸಿಲರ್ ಸಾಹೇಬ್ರು ಮಾಡಿದ ಉಪಕಾರನ ಹೇಗ್ ಮರೆಯಕ್ಕಾಗತ್ತಣ್ಣ? ಇವಳು ಯಾಕೆ ಬರ್ತಿದ್ದಾಳೆ? ಅಯ್ಯೋ ದೇವ್ರೆ, ಇವತ್ತೇನ್ ಗ್ರಾಚಾರ ಕದಿದ್ಯೋ? ಅದು ಏನು ಇಷ್ಟು ಗಾಬರಿ ಆಗಿ ಹೋಗ್ತಾ ಇದೀಯ? ಏನ್ ಸಮಾಚಾರ? ಆ ಹೂ ಮಾರೋ ಹುಡುಗಿಲ್ವೇನ್ರಿ, ಅವಳು ನಮ್ಮನೆಗ್ ಬರ್ತಿಯಾಳೆ. ಅಯ್ಯೋ, ಹೂ ಮಾರೋಳು ನಮ್ಮನೆ ಬಾಗಿಲಿಗೆ ಬರೋಕು ನೀನ್ ಗಾಬರಿ ಆಗ ಓಡೋಗೋದಕ್ಕೂ ಏನ್ ಸಂಬಂಧ? ಅಯ್ಯೋ ರಾಮ, ನಮ್ ಸಾಧನೆಗೆ ಅವಳು ತಲೆ ಕಂಡ್ರೇನೆ ಆಗಲ್ಲ. ಇವತ್ತೇನ್ ಸಮಸ್ಯೆ ಕಾದಿದ್ಯೋ ಒಂದು ಗೊತ್ತಿಲ್ಲ. ಸಾಧನ ಆಫೀಸ್ಗೆ ಹೋಗಿದ್ದಾಳ ಅಲ್ಲಿ. ಹೌದಾ? ಸತ್ಯ, ನಮ್ ಪುಣ್ಯ. ಏನಾಯ್ತಮ್ಮ? ಏನಿಲ್ಲಪ್ಪ, ಆ ಹೂ ಮಾರೋ ಹುಡುಗಿ ನಮ್ಮನೆಗೆ ಬರ್ತಿದ್ದಾಳೆ. ಇವತ್ ಏನ್ ಜಗಳ ಮಾಡ್ತಾಳೋ ಗೊತ್ತಿಲ್ಲ. ನೀನ್ ಗಾಬರಿ ಆಗ್ಬೇಡಮ್ಮ, ಅದೇನು ಅಂತ ನಾನು ನೋಡ್ತೀನಿ. ನೋಡು ಅದೇನು ನೋಡು. ಬಿ ಕೂಲ್, ಯಾಕೆ ಇಷ್ಟು ಗಾಬರಿ ಆಗ್ತೀಯ? ಅಯ್ಯೋ ಚಿಟ್ಟೆ, ಬರ ಕೇಳೋರ್ನ. ನಮಸ್ತೆ ಸುಮನ್ ಅವರೇ, ಮತ್ತೇನಾದ್ರು ತೊಂದರೆ ಆಯ್ತಾ? ನಾನ್ ಬಂದಾಗೆಲ್ಲ ಏನಾದ್ರೂ ಸಮಸ್ಯೆ ಇಟ್ಕೊಂಡ್ ಬರ್ತೀನಿ ಅಂತ ನಿಮ್ಗೆ ಅನ್ಸುತ್ತಲ್ವಾ ಸರ್? ಚೇಚೆ, ಹಾಗೇನಿಲ್ಲ. ನಿನ್ನೆ ಅಷ್ಟೇ ದೊಡ್ಡ ಜಗಳ ಆಯ್ತಲ್ವಾ, ಮತ್ತೇನಾದ್ರು ಸಮಸ್ಯೆ ಆಯ್ತಾ ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಇಲ್ಲ ಸರ್, ನೀವ್ ಬಂದ್ ಹೋದಾಗಿಂದ ನಮ್ಮ ಮನೆ ಕಡೆ ಯಾರು ತಲೆನೂ ಹಾಕಿಲ್ಲ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ಅದನ್ನೇ ಹೇಳೋಗೋಣ ಅಂತ ಬಂದೆ. ಸುಮನಕ್ಕ, ನಿಂದು ಮಸ್ತ್ ಗುಣ ಅಂದ್ರೆ ಇದ ನೋಡುವ. ಸಿಟ್ನಾಗಿದ್ದಾಗ ಕೆಂಡ ಇದ್ದಂಗಿರ್ತಿ, ಸಮಾಧಾನದಾಗಿದ್ದಾಗ ಸಂಪಿಗೆ ಇದ್ದಂಗಿರ್ತಿ. ಕೌನ್ಸಿಲರ್ ಸಾಹೇಬ್ರೆ, ನೀವ್ ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಿನ್ನೆ ನೀವು ನಮ್ಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ ಬರೀ ನಮ್ಮ ಮನೆ ಮರ್ಯಾದೆ ಅಲ್ಲ, ಕಾಲೋನಿಯವ್ರ ಆತ್ಮಸ್ಥೈರ್ಯದ ಮೇಲೂ ಏಟ್ ಬೀಳ್ತಾ ಇತ್ತು. ನಮ್ಮೆಲ್ರೂ ಕಾಪಾಡ್ಬಿಟ್ರಿ ನೀವು. ಅಮ್ಮ, ಇವ್ರು ಬಂದಿರೋದು ಜಗಳಾಡೋದಕ್ಕಲ್ಲ, ನಿನ್ ಮಗನ್ನ ಹೊಗಳೋದಕ್ಕೆ. ಅವ್ರೇನ್ ಹೇಳ್ತಿದಾರೆ ಕೇಳಿಸ್ಕೊಂಡ್ಯಾ? ಏನಾಯ್ತಮ್ಮ? ನೆನೆ ಕಾರ್ಪೊರೇಟರ್ ಸಾಹೇಬ್ರು ಇಲ್ದೆ ಹೋಗಿದ್ದಿದ್ರೆ ನನ್ನ ಜೀವನನೇ ಹಾಳಾಗೋಗ್ತಿತ್ತು. ನಮ್ಮಪ್ಪ ಪ್ರಾಣ ಕಳ್ಕೊಂಡಿರೋರು, ಅದಕ್ಕೆ ಬದಲಾಗಿ ನಾನು ಅವ್ರಿಗೇನು ಕೊಡಕ್ಕಾಗ್ಲಿಲ್ಲ. ಕೊನೆ ಪಕ್ಷ ಧನ್ಯವಾದ ಹೇಳಿ ಈ ಹೂಗಳನ್ನ ಕೊಟ್ಟೋಗೋಣ ಅಂತ ಬಂದೆಮ್ಮ. ನಿಜವಾಗ್ಲೂ ಕೌನ್ಸಿಲರ್ ಸಾಹೇಬ್ರು ನಮ್ಗೆ, ನಮ್ ಕಾಲೋನಿಗೆ ದೇವ್ರಿದ್ದ ಹಾಗೆಮ್ಮ. ತೀರ್ಥ, ನಿನ್ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ. ಅರೆ, ನಮ್ ನಿತ್ಯ ಕಣೋ. ಬಾಮ್ಮ. ಚೆನ್ನಾಗಿರಮ್ಮ. ಸಾಹೇಬ್ರ, ಮತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟಿರಿ? ಚಿಟ್ಟೆ, ಇನ್ ನಿಮ್ ಬಾಸ್ ಜೊತೆ ಮಾತಾಡ್ಬೇಕು ಅಂದ್ರೆ ನನಗೆ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ಯಾಕ್ರಿ? ಅಲ್ರಿ ಸಾಹೇಬ್ರ, ಮಹಿಳಾ ಘಟಕದ ಅಧ್ಯಕ್ಷರನ್ನಾಗೇನ್ರ ಮಾಡಿರೇನ್ರಿ ಇವ್ರನ್ನ?
3 ಹೊತ್ತು ನಿಮ್ ಜೋಡಿನೇ ಇರೋ ಕಾಣಕತ್ತಾರ ಇವ್ರು. ಅವ್ರನ್ನ ಯಾಕೆ ಹಾಗೆ ಗುರಾಯಿಸ್ಕೊಂಡು ನೋಡ್ತಿದ್ದೀರಿ? ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಇಡೀ ಜೀವನನ ನಿಮ್ ಜೊತೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅಂದ್ರೆ ಅತ್ತೆ ಅಪ್ಪ ಬಂದು ಮಿಕ್ಕಿದೆಲ್ಲ ವಿಷಯನ ಮಾತಾಡ್ತಾರಂತೆ. ನಿಜವಾಗ್ಲು? ಸಾಹೇಬ್ರ ಹೋಮ್ ಮಿನಿಸ್ಟರ್ ಫಿಕ್ಸ್ ಆತು. ಒಳ್ಳೆ ಸುದ್ದಿ ಕೊಟ್ಟೆಮ್ಮ. ನೀವು ಕಾಲೋನಿಯವ್ರಲ್ವಾ? ಏನಾದ್ರೂ ತೊಂದ್ರೆನಾ? ಇಲ್ಲ ಮೇಡಮ್, ಹಾಗೇನೂ ಇಲ್ಲ. ಸಾಹೇಬ್ರೆ, ಇವರು ಇವಳು ನಮ್ ತೀರ್ಥನ್ನ ಮದ್ವೆ ಆಗೋ ಹುಡುಗಿ. ಒಳ್ಳೆ ಮನ್ಸಿರೋ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೆ ಒಳ್ಳೇದೇ ಆಗುತ್ತೆ. ತಗೊಳ್ಳಿಮ್ಮ, ಹೂ ಮುಡ್ಸಿ. ತೀರ್ಥ ತಗೋ, ನೀನೇ ನಿನ್ ಕೈಯಾರೆ ನಿತ್ಯಂಗೆ ಹೂ ಮುಡ್ಸು. ಅಮ್ಮ ಏನ್ ಮಾಡ್ತಾ ಇದೀಯಾ? ಹೇಳ್ದಷ್ಟ್ ಮಾಡು. ಸಾಹೇಬ್ರ ಅಮ್ಮವ್ರು ಸೆಂಟ್ರಲ್ ಗೌರ್ಮೆಂಟ್, ಅವರು ಸ್ಟೇಟ್ ಗೌರ್ಮೆಂಟ್ ಇದ್ದಂಗ. 2 ಹೋಮ್ ಮಿನಿಸ್ಟ್ರಿ ಒಂದಾಗ್ಬಿಟ್ಟೈತ್ರಿ. ನೀವೇನು ಮಾತಾಡೋಂಗಿಲ್ಲ. ಹೂ ಮುಡ್ಸ್ರಿ, ಹೂ ಮುಡ್ಸ್ರಿ. ತಗೋಪ್ಪ, ಮುಡ್ಸೋ. ಅಮ್ಮವ್ರೆ, ಜೋಡಿ ತುಂಬಾ ಚೆನ್ನಾಗಿದೆ. ಕೌನ್ಸಿಲರ್ ಸಾಹೇಬ್ರೆ, 100 ಕಾಲ ಚೆನ್ನಾಗಿರಿ. ಚಿಟ್ಟೆವ್ರೆ, ಈ ಹೂನ ಒಳಗ್ ಕೊಟ್ಬಿಡಿ, ನಾನಿನ್ ಬರ್ತೀನಿ. ಕುಮಾರ್, ತೀರ್ಥ ತಗೊಂಡಿರೋ ಅಮೌಂಟನ್ನೆಲ್ಲ ನಾನು ಲೆಕ್ಕ ಹಾಕ್ತಾ ಇದ್ದೀನಿ. ಅವ್ನು ತಗೊಂಡಿದ್ದೀನಿ ಅಂತ ಹೇಳ್ತಿರೋ ಹಣಕ್ಕಿಂತ ಹೆಚ್ಚು ಹಣ ವಿಡ್ರಾ ಆಗಿದೆ. ಕೆಲವೊಂದಕ್ಕೆ ಲೆಕ್ಕ ಇದ್ರೆ ಇನ್ ಕೆಲವೊಂದಕ್ಕೆ ತಲೆ ಬುಡ ಇಲ್ಲ. ಸೊ ಐ ಹ್ಯಾವ್ ಅ ಡೌಟ್, ನಿಜವಾಗ್ಲೂ ತೀರ್ಥ ಅಮೌಂಟ್ ವಿಡ್ರಾ ಮಾಡಿದಾನ? ಅವನ್ಗೆ ಈ ಹಣ ತಲುಪಿದ್ಯಾ? ಹಾ ಮೇಡಮ್, ತೀರ್ಥನ್ಗೆ ಪ್ರತಿಯೊಂದು ವಿಷಯನೂ ನಾನು ಮುಟ್ಟಿಸ್ತೀನಿ. ತೀರ್ಥಂಗೆ ವಿಷಯ ಮುಟ್ಸಿದಿರೋ ಇಲ್ವೋ ಅಂತ ನಾನು ಕೇಳ್ತಾ ಇಲ್ಲ, ಹಣ ಮುಟ್ಸಿದಿರಾ ಅಂತ ಕೇಳ್ತಾ ಇರೋದು. ತೀರ್ಥನ್ ಹೆಸರಲ್ಲಿ ನೀವೆಷ್ಟು ಹಣ ಹೊಡೆದಿದ್ದೀರಾ? ಮೇಡಮ್, ನೀವು ಅಕೌಂಟ್ ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ಸುತ್ತೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೇನ್ ಆಡೋ ಮಗು ಅಂತ ಅನ್ಕೊಂಡಿದ್ದೀರೇನ್ರಿ? ಲೆಕ್ಕ ಗೊತ್ತಿಲ್ಲದೆ ಅಕೌಂಟ್ ನೋಡೋದಕ್ ಬರ್ದೆ ನಾನು MD ಸೀಟಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಹೌ ಡೇ ಯು! 2 ನಿಮಿಷದಲ್ಲಿ ತೀರ್ಥಂಗೆ ಎಷ್ಟು ಹಣ ಹೋಗಿದೆ, ನೀವ್ ಎಷ್ಟು ಹಣ ಒಳಗ್ ಹಾಕೊಂಡಿದ್ದೀರಾ ಅನ್ನೋದನ್ನ ನಿಮ್ ಮುಂದೆ ಇಡ್ಲಾ? ಹೇಳಿ. ಕೋಪ ಯಾಕೆ ಮಾಡ್ಕೊಂತೀರಾ ಮೇಡಮ್? ಇಷ್ಟು ವರ್ಷ ಈ ಕಂಪ್ನಿನ ನೋಡ್ಕೊಂತಿರೋದು ನಾನು. ಇಲ್ಲಿ ಯಾವ್ದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀವ್ ಇಷ್ಟ ದಿನ ಬಿಟ್ಟು ಈಗ ಕಂಪ್ನಿ MD ಆಗಿದ್ದೀರಾ ಅಂತಾನೂ ಗೊತ್ತು. ನಿಮ್ ಕನಸಿಗೆ ನನ್ನ ಸಹಾಯ ತುಂಬಾ ಬೇಕಾಗುತ್ತೆ. ಈ ಕಂಪ್ನಿ ಬಗ್ಗೆ ಇರೋ ಒಂದು ಮುಖ್ಯವಾದ ವಿಷಯ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಐ ವಿಲ್ ಎಕ್ಸ್ಪ್ಲೇನ್ ಯು. ಮೆತ್ಗೆ ಕಣೋ. ಅಪ್ಪ, ನಮ್ದೇನ್ ಅರಮನೆನಾ? ನಡಿಬೇಕಾದ್ರೆ ಕಾಲ್ಗೆ ಏನಾರು ಸಿಕ್ಕೇ ಸಿಗುತ್ತೆ. ಹೊರ್ಗಡೆ ಹೋಗಿ 4 ಕೆಜಿ ಹಾಕೋ ಬಂದ್ರೆ ಸರಿ ಹೋಗಲ್ವಾ? ಅಪ್ಪ, 10 ಹೆಜ್ಜೆ ಹಾಕಿದ್ರೆ ಸಾಕು, ನಿಧಾನಕ್ ನಡಿ. ಹೊರಗಡೆ ಸುತ್ತಾಡ್ಬೇಕು ಅಂತ ನನಗೂ ಆಸೆ. ಅಪ್ಪ ನೀನ್ ಕೇಳು. ಯಾಕೆ ಅಕ್ಕನ್ ಕಂಡ್ರೆ ನಿಂಗೆ ಭಯನಾ? ನಿನಗ್ ಬಹಳ ಧೈರ್ಯವೋ? ಕೇಳಿ. ಅಪ್ಪಯ್ಯ ಹೊರಗಡೆ ಹೋಗ್ಬೇಕಂತೆ, ಕರ್ಕೊಂಡು ಹೋಗ್ತೀನಿ. ನಾನೆಲ್ಲೋ ಹಂಗಂದೆ.
ಸುಮ್ಮನೆ ಏನಪ್ಪ? ಅದು ಮನೆ ಒಳಗೆ ಅಡ್ಡಾಡ್ಸಕ್ಕೆ ಇವನಿಗೆ ಕಷ್ಟ ಆಯ್ತಂತೆ. ಇಲ್ಲೇ ಪಕ್ಕದಲ್ಲಮ್ಮ ರೋಡಲ್ಲಿ ಒಂದು ಹೆಜ್ಜೆ ಹಾಕಿ ಬರಲ್ಲ? ಸರಿ ಆಯ್ತು, ಹೋಗ್ ಬನ್ನಿ. ಹುಷಾರು, ಆಯಾಸ ಮಾಡ್ಕೋಬೇಡಿ. ಆಯ್ತು. ಬರೋ ದುರ್ಗಾ ಮಾತೆ ಒಬ್ಬಟ್ಟೈತೆ, ಆಮೇಲೆ ಬೇಡ ಅಂದ್ಬಿಡ್ತದೆ. ಪಾಪ ಬೇಗ ಬೇಗ. ಸುಮ್ಮಿ ಮನೆಗೆ ಹೋದ್ಲು. ಅಪ್ಪ ಮಗ ಹೊರಗಡೆ ಹೊರಟಿದ್ದಾರೆ. ಇನ್ನ ಅವಳ ತಂಗಿ ಇಷ್ಟೊತ್ತಿಗಾಗಲೇ ಕಾಲೇಜ್ಗೆ ಹೊರಟಿರ್ತಾಳೆ. ಅಂದರೆ ಇದೇ ಸರಿಯಾದ ಟೈಮು. ಕಾಶಿ ಅಲ್ವಾ? ಇವನೇನ್ ಮಾಡ್ತಿದ್ದಾನಿಲ್ಲಿ? ಯಾಕಪ್ಪ, ಸಾಕಾಯ್ತಾ? ನಾನೇನು ಅನ್ನಲ್ಲ, ಹೋಗ್ಬಾ. ಆದ್ರೆ ಕಷ್ಟ ಮಾಡ್ಕೋಬೇಡ ಅಷ್ಟೇ. ಮಾಡಿರೋ ಅವಮಾನಕ್ಕೆ ಕಷ್ಟ ಆಗದೆ ಇರುತ್ತಾ ಸುಮ್ಮಿ? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬಾಗ್ಲು ಬೇರೆ ಹಾಕಿದ್ಯಾ? ಮರ್ಯಾದೆಯಿಂದ ಬಾಗ್ಲು ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಸುಮ್ಮಿ? ಕೂಕೊಂತೀಯ? ಇಲ್ಲಿ ಕೂಗು ಕೂಗು. ತಪ್ಪು ಮಾಡ್ತಿದ್ಯಾ ನೀನು? ಯಾವುದು ತಪ್ಪು ಸುಮ್ಮಿ? ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ, ಅದು ನನ್ನ ತಪ್ಪ? ಇಲ್ಲ ನನ್ನ ಅರಮನೆಗೆ ನಿನ್ನ ರಾಣಿ ಮಾಡ್ಕೊಬೇಕು ಅನ್ಕೊಂಡಲ್ಲ, ಅದು ನನ್ನ ತಪ್ಪ? ಬರೀ ನೀನ್ ಅನ್ಕೋಬಿಟ್ರೆ ಸಾಕ? ಈಗಾಗ್ಲೇ ಒಂದ್ ತಪ್ಪು ಮಾಡಿದ್ಯಾ, ಅದನ್ನ ತಿತ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ ತಪ್ಪು ಮಾಡ್ದಂಗಾಗತ್ತೆ. ಮತ್ತೊಂದ್ ತಪ್ಪು ಮಾಡೋಣ ಅಂತಾನೆ ಕಣೆ ಬಂದಿರೋದು. ಸುಮ್ಮಿ ನೀನೇನು ಎದುರ್ಕೊಂಬೇಡ. ನಾನೀಗ ನಿನ್ನ ಮುಟ್ಟಲ್ಲ. ಮದುವೆ ಮಾಡ್ಕೊಂಡು ನಾನು ಮೊದಲನೇ ರಾತ್ರಿ ದಿನಾನೇ ನಿನ್ನ ಮುಟ್ಟೋದು. ಒಂದ್ 5 ನಿಮಿಷ ಇರು. ನೀನ್ ಕಾಲೋನಿ ಜನಗಳೆಲ್ಲ ನಿನ್ ಮನೆ ಮುಂದೆ ನಿಧಾನಕ್ಕೆ ಸೇರ್ಲಿ, ಆಗ ನಾನೇ ಬಾಗಿಲು ತೆಗಿತೀನಿ. ಹಿಂಗ್ ಹೇಳಿದ್ರೆ ಕೇಳಲ್ಲ ಅಲ್ಲ? ಮಾಡ್ತೀನಿ ಇರು. ಸುಮ್ಮಿ ಸುಮ್ಮಿ ಮರ್ಯಾದೆಯಿಂದ ಆಚೆ ಹೋಗು. ಸುಮಿ 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 ಎಲ್ರು ಬಂದ್ರು ಅನ್ಸುತ್ತೆ. ಸುಮಿ ಸುಮಿ ಈಗ ನಿಧಾನವಾಗಿ ನನ್ನ ಶರ್ಟ್ ಗುಂಡಿ ಬಿಚ್ಕೊಂಡು ಪ್ಯಾಂಟ್ ಸರಿ ಮಾಡ್ಕೊಂಡು ನಾನಾಗೆ ಹೊರಗಡೆ ಹೋಗ್ತೀನಿ. ನಾನೇನು ಹೇಳೋದ್ ಬೇಡ, ಜನನೇ ಹೇಳ್ತಾರೆ. ಜನಕ್ಕೂ ಇಂಥ ಬಣ್ಣದ ಕತೆಗಳೇ ಅಲ್ವಾ ಬೇಕಾಗಿರೋದು. ನಿನ್ ಮಾನ ಓದ್ಬೇಕು, ಆ ಯಾವ ನಿನ್ನ ಕಟ್ಕತಾನೆ ಅಂತ ನಾನು ನೋಡ್ತೀನಿ ಕಣೆ. ಸುಮಿ ಸುಮಿ ಏನ್ ನೋಡ್ತಾ ಇದ್ದೀರಾ? ಏನಾಯ್ತು ಅಂತ? ಒಂದ್ ಹುಡುಗ ಹುಡುಗಿ ಮನೆಯೊಳಗೆ ಹೋಗಿ ಬಾಗ್ಲ ಹಾಕೊಂಡ್ರೆ ಏನಾಗ್ಬೇಕೋ ಅದೇ ಆಯ್ತು. ನನ್ನ ಸುಮ್ಮಿ ಮಧ್ಯ ಎಲ್ಲ ಮುಗ್ದೋಯ್ತು. ಅವತ್ತೇನಂದೆ ನೀನು? ನನಗೆ ಸುಮ್ಮಿ ಮದುವೆ ಆಗೋ ಯೋಗ್ಯತೆ ಇಲ್ಲ ಅಂತಂದೆ ಅಲ್ಲ? ಇನ್ನವಳಿಗೆ ನಾನೇ ಗತಿ,
ಹಾಗಂತೇಳಿ ಪಟ್ಟ ಅಂತ ಅವಳು ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಮಾತ್ರ ಅನ್ಕೊಂಬಿಡಿ. ಅವತ್ತು ದೊಡ್ಡ ದೊಡ್ಡ ಮಾತಾಡಿದ ನಾಲ್ಗೆಗಳೆಲ್ಲ ನನ್ನ ಮನೆ ಮುಂದೆ ಬಂದು ನನ್ನ ಕಾಲ್ ನೆಕ್ಕಿ ತಪ್ಪಾಯ್ತು ಸುಮ್ಮಿ ಕುತ್ತಿಗೆ ತಾಳಿ ಕಟ್ಟು ಅಂತ ಬೇಡ್ಕೊಬೇಕು. ಆಗ್ಲೇ ನಾನು ಅವಳ ಕುತ್ತಿಗೆ ತಾಳಿ ಕಟ್ಟೋದು. ಇಲ್ದೇ ಇದ್ರೆ ನಿಮ್ ಸುಮ್ನಿನ ಯಾವನು ಕಟ್ಕೊಳ್ಳಲ್ಲ. ಅವತ್ತು ದೊಡ್ಡ ದೊಡ್ಡ ಮಾತಾಡಿದ ನಾಲ್ಗೆಗಳೆಲ್ಲ ನನ್ನ ಮನೆ ಮುಂದೆ ಬಂದು ನನ್ನ ಕಾಲ್ ನೆಕ್ಕಿ ತಪ್ಪಾಯ್ತು ಸುಮ್ಮಿ ಕುತ್ತಿಗೆ ತಾಳಿ ಕಟ್ಟು ಅಂತ ಬೇಡ್ಕೊಬೇಕು. ಆಗ್ಲೇ ನಾನು ಅವಳ ಕುತ್ತಿಗೆ ತಾಳಿ ಕಟ್ಟೋದು. ಇಲ್ದೇ ಇದ್ರೆ ನಿಮ್ ಸುಮ್ನಿನ ಯಾವನು ಕಟ್ಕೊಳ್ಳಲ್ಲ. ಯಾಕೋ ಸುಳ್ಳು ಹೇಳ್ತಿದ್ಯಾ? ಒಳಗಡೆ ಏನಾಯ್ತು ಅಂತ ನಿಜ ಮಗ್ಳು. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಇದ್ರಲ್ಲಿ ಮುಚ್ಚಿಡೋದೇನೈತೆ? ಒಳಗ್ ನಡೆದಿರೋದನ್ನೆಲ್ಲ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದೀನಿ. ಮಾನ ಹೋಯ್ತು ಅಂತ ನೀನ್ ಕೊರಗ್ಬೇಡ. ನಿನ್ಗೆ ನಾನು ಹೆಂಡತಿ ಸ್ಥಾನ ಕೊಡ್ತೀನಿ. ಸುಮ್ನೆ ಅರ್ಚ್ಬೇಡ. ಸುಮ್ನೆ ನೀನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ನಮ್ಮ ಅಮ್ಮನ್ ಸೊಸೆ ಮಾಡ್ಕೊಂಡು ಮನೆಗೂ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕೂ ಮೊದ್ಲು ಇಲ್ಲಿರೋ ಒಬ್ಬೊಬ್ನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಕ್ಷಮೆನ? ನಿನ್ನಂತ ಪಾಪ ಯಾರೋ ಕ್ಷಮೆ ಕೇಳ್ತಾರೆ? ನೀನ್ ಬದುಕಿದ್ರೆ ಇನ್ನು ಅದೆಷ್ಟರ ಜೀವನ ಹಾಳು ಮಾಡ್ತೀಯೋ. ನಿನ್ನ ಏನ್ ಮಾಡ್ತಿದ್ದಿ ತಾಯಿ? ಹೊಚ್ಚೆ ಮೇಲೆ ಯಾಕೆ ಕಲ್ಲಾಗ್ತೀಯ? ಬಿಡು ಸುಮ್ಮಿ, ಈ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಯ್ತದ. ನೀನ್ ಎಂತ ಅಪ್ರಂಜಿ ಅಂತ ಈ ನಾಯಿ ಬಾಯಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ನಾವು. ಈಗ ಮಾತಾಡಿ ಏನ್ ಪ್ರಯೋಜನ? ಎಲ್ಲ ಮುಗ್ದೋಯ್ತು. ಸುಮ್ಮನೆ ಬೆಂಕಿ ಕಾಣ್ಲ, ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಸುಟ್ಟು ಬೂದಿ ಯಾಕೆ ಹೋಗ್ತೀಯ? ಏ ಮುದಿಯ, ಯಾವ್ದೋ ಬೆಂಕಿ. ಆ ಬೆಂಕಿನ ನಾನ್ ಆಗ್ಲೇ ಆರ್ಸಾಯ್ತು. ಏ ಬೇವರ್ಸಿ, ಸುಮ್ಮಿ ಮಾನ ಕಳ್ಕೊಂಡಿದ್ರೆ ಜೀವಂತಾಗ ಹೊರಗ್ ಬರ್ತಿರ್ಲಿಲ್ಲ. ಒಂದ್ ವೇಳೆ ಮಾನ ಕಳ್ಕೊಂಡು ಅವಳು ಏನಾದ್ರೂ ಜೀವಂತವಾಗಿ ಇದ್ದಿದ್ರೆ ನಿನ್ ಹೆಣ ಮನೆ ಒಳಗ್ ಬಿದ್ದಿರ್ತಿತ್ತು. ಸುಮ್ಮಿ, ನೀನ್ ಇವನ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಈ ಬಿಕ್ನಾಸಿ ಹೇಳಿದ್ ಮಾತಾ ಇಲ್ಯಾರು ನಂಬಲ್ಲ. ಇಂಥವ್ನ ಸುಮ್ನೆ ಬಿಟ್ರೆ ಇನ್ನು ಎಷ್ಟು ಮನೆ ಹಾಳಾಗೋಗುತ್ತೋ. ಇವನ್ನ ಸುಮ್ನೆ ಬಿಡ್ಬಾರ್ದು. ಬನ್ನಿ ಅಲ್ಲ. ನೀವು ಮದ್ವೆ ಬಗ್ಗೆ ಎಕ್ಸೈಟ್ ಆದಾಗೆ ಕಾಣಿಸ್ತಿಲ್ಲ. ಅದ್ರಲ್ಲಿ ಎಕ್ಸೈಟ್ ಆಗೋದೇನಿದೆ? ಎಲ್ಲರ ಲೈಫಲ್ಲೂ ಆಗೋದೇ ಅಲ್ವಾ? ಅದರಲ್ಲೂ ಮಕ್ಳು 25 ಕ್ರಾಸ್ ಮಾಡಿದ್ರೆ ಮುಗ್ದೋಯ್ತು. ಅಪ್ಪ ಅಮ್ಮ ಮದುವೆ ಮಾಡ್ಕೊಂಡು ಹಿಂದೆ ಬೀಳೋದು ಸರ್ವೇ ಸಾಮಾನ್ಯ. ನೀವ್ ಯಾವಾಗ್ಲೂ ಹೀಗೇನಾ? ಅಂದ್ರೆ ಯಾರ ಜೊತೆನೂ ಜಾಸ್ತಿ ಮಿಂಗಲ್ ಆಗಲ್ವಾ? ನೀವು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಜನರ ಜೊತೆ ಬೆರೀದೇ ಇರೋನು ರಾಜಕೀಯಕ್ಕೆ ಬರೋದಕ್ಕೆ ಅನ್ಫಿಟ್. ಸಾಹೇಬ್ರ, ಮಂತ್ರಿಗಳು PA ಸಾಹೇಬ್ರು ಫೋನ್ ಹಚ್ಚಿದ್ರು. ಈಗೇನ್ ನಾವ್ ಅಲ್ಲಿಗೆ ಹೋಗ್ತೇವೋ ಇಲ್ಲ ಅಮ್ಮ ಅವ್ರಿಗೆ ನೀವೇನೋ ಅಂತ ಅರ್ಥ ಮಾಡ್ಸಕ್ ಮತ್ತೇನ್ರ ಪ್ರೋಗ್ರಾಮ್ ಹಚ್ಕೊಂಡಿರೋ? ಮಿಸ್ಟರ್ ಚಿಟ್ಟೆ, ನೀವ್ 24/7 ಅವ್ರ ಹಿಂದೆ ಹಾರೋದನ್ನ ನಿಲ್ಸಿ. ಅವ್ರು ನೆಮ್ಮದಿಯಾಗಿ ಲಂಚ್ ಮಾಡೋದು ಬೇಡವಾ? ಅವ್ರು ಲಂಚ್ ಮಾಡೋವರೆಗೂ ಎಲ್ಲಿಗೂ ಬರಲ್ಲ. ನಿಮ್ಮೆಲ್ಲ ಪ್ರೋಗ್ರಾಮ್ಗಳನ್ನ ಕ್ಯಾನ್ಸಲ್ ಮಾಡಿ. ಎಕ್ಸ್ಕ್ಯೂಸ್ ಮೀ. ವಾವ್, ಸೂಪರ್. ಅದ್ಕೆ ಅಪ್ಪ ಅಮ್ಮಂಗ್ ಕೂಡ ಅಣ್ಣಂಗ್ ಈ ತರ ಬೌಂಡ್ರಿ ಹಾಕೋದಕ್ಕೆ ಆಗಿರ್ಲಿಲ್ಲ. ನೀವ್ ಎಂಟ್ರಿ ಕೊಡ್ತಾನೆ ನಮ್ಮ ಅಣ್ಣಂಗ್ ಬೌಂಡ್ರಿ ಹಾಕ್ತಿದ್ದೀರಾ. ಗುಡ್. ನಿಮ್ಮಂತವ್ರು ಇದ್ರೇನೆ ನಮ್ಮ ಅಣ್ಣ ಸರಿ ದಾರಿಗೆ ಬರೋದು. ನಿಮ್ಮಿಬ್ರು ಮಾತ್ ಮುಗ್ದಿದ್ರೆ ಬೇಗ ಕೆಳಗ್ ಬನ್ನಿ, ಅಮ್ಮ ಊಟಕ್ಕೆ ಕರೀತಿದ್ದಾರೆ. ಸಾಹೇಬ್ರ ಫೋನು. ಹಾಯ್ ಜಾನು. ಅಮ್ಮ, ದೊಡ್ಡದ್ಕೇನೋ ಬಂದ್ರು. ದೊಡ್ಡದ್ಕೆನ? ಇದೇನ್ ಹೊಸದಾಗಿ ಏನೇನೋ ಕರಿತಾ ಇದೀಯಾ? ಚಿಕ್ಕದ್ಗೇನೋ ಬಂದಿದಾರಲ್ಲ ಅದಕ್ಕೆ. ಬಾಮ ಸಾಧನ, ಅದು ನಮ್ಮ ನಿತ್ಯನ ಊಟಕ್ ಬಾ ಅಂತ ಮನೆಗ್ ಕರೆದಿದ್ದೆ. ಈ ಮನೇಲಿ ಏನೇ ನಡೆದ್ರು ನಿನ್ ಗಮನಕ್ ಬರ್ಬೇಕು ಅಂತ ಹೇಳಿದ್ಯಲ್ಲ, ಅದಕ್ಕೆ ನಿನ್ನೂ ಆಫೀಸಿಂದ ಬಾ ಅಂತ ಹೇಳ್ದೆ. ಊಟ ಮಾಡೋದಕ್ಕ?
ಅಲ್ಲ ಹಾಯ್. ನಾನು ಫ್ರೆಶನ್ ಅಪ್ ಆಗಿ ಬರ್ತೀನಿ. ಓ, ನೀನು ಬಂದಿದ್ಯಾ? ನಿಮ್ಮಮ್ಮ ನಿನ್ನೂ ಕರೆದ್ರ ಊಟಕ್ಕೆ? ಯಾರೋ ಗೆಸ್ಟ್ ಬರ್ತಾರೆ ಬಾರೋ ಅಂತ ಕರೆದ್ರು. ಜಸ್ಟ್ 1 hour ಅಲ್ವಾ, ಪರವಾಗಿಲ್ಲ ಅಂತ ಬಂದೆ. ನನ್ 1 hour ವೇಸ್ಟ್ ಆಯ್ತು. ಅಲ್ಲ, ಅವ್ರ ಜೊತೆ ಊಟ ಮಾಡೋದಕ್ಕೆ ನಾನು ಇರೋ ಬರೋ ಕೆಲ್ಸನೆಲ್ಲ ಬಿಟ್ಬಿಟ್ಟು ಬರ್ಬೇಕಿತ್ತ? ನಿಮ್ಮಮ್ಮ ಒಂದೊಂದ್ಸಲ ಅತಿಯಾಗಿ ಆಡ್ತಾರೆ. ಒಡಗ್ಸಿ ಸಾಧನ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಕರೆದ್ರು ಬೈತೀಯ, ಕರೆದೇ ಇದ್ರು ಬೈತೀಯ. ಯಾರ್ ಬಂದ್ರು ಕರೀರಿ ಅಂತ ನಾನೇನ್ ಹೇಳಿಲ್ಲ. ಯಾರಾದ್ರೂ ಬಂದಾಗ ಇಂಪಾರ್ಟೆಂಟ್ ಡಿಸಿಷನ್ಸ್ ಮಾಡೋವಾಗ ನಮ್ಮ ಒಪಿನಿಯನ್ಸ್ ಕನ್ಸಿಡರ್ ಮಾಡಿ ಅಂತ ಹೇಳಿದೀನಿ ಅಷ್ಟೇ. ಅದನ್ನು ಮಕ್ಳಿಗೆ ಹೇಳ್ದಾಗ ಹೇಳ್ಬೇಕಿತ್ತ? ನಿನ್ನೇನ್ ಮಾತ್ನಲ್ಲಿ ಸೋಲ್ಸಕ್ಕಾಗತ್ತಾ? ಬೇಗ ಬಾ, ಎವ್ರಿವನ್ ಇಸ್ ವೇಟಿಂಗ್. ಯಾಕ ಮಗ ನಾನು ನೋಡ್ತಾನೆ ಅವ್ನು ಹೆಂಗ್ ಮುಖ ಉಸ್ಕೊಂಡ್ ಕೂತೀಯಾ? ಹೆಣ್ಮಕ್ಳು ಒಬ್ಳೆ ಇದ್ದಾಗ ಬಾಗ್ಲಾಕ ನೀನು ಒಬ್ಬ ಗಂಡಸನಲ್ಲೇ. ಎಷ್ಟು ಧೈರ್ಯ ಇದ್ರೆ ನನ್ ಮನೆಗೆ ಬಂದು ನಮ್ಮ ಮಕ್ಕಳ ಮೇಲೆ ಮುಖ್ಯ ಮಗ್ರೆ, ಇವತ್ ನಿನ್ನ ನಿನ್ ಮಗ ನಮ್ಮ ಮಕ್ಕಳ ಮೈ ಮುಟ್ತೀನಿ ಅಂತ ಹೊರಟಾಗ ಬಾಯಿ ಮುಚ್ಕೊಂಡಿದ್ದೆ. ಅವಾಗ ಬಾಯಿ ಬಂದಿಲ್ಲ ಹೋಗ್ಬೇಡ ಅಂತ ಹೇಳಕ್ಕೆ ಇವಾಗ ಬಿಡು ಅಂತ್ಯಾ? ರಾಜೇಶ ಬೇಡ ಕಣ. ಸಾಕು ಸಾಕು ಸಾಕು. ನೋಡಮ್ಮ ನಿತ್ಯ, ನನಗೂ ವಯಸ್ಸಾಯ್ತು. ಸ್ವಲ್ಪ ಅರಳು ಮರಳು ಅಲ್ಲ, ಪೂರ್ತಿ ಅಂತ ಹೇಳಿ. ಬಾಯಿ ಮುಚ್ಕಳೆ. ನೋಡು, ಅವನು ನನ್ನ ಹಿರಿಯ ಮಗ, ಇವನು 2ನೇ ಮಗ, ಅವನ್ 3ನೇ ಮಗ, ಅವಳು ನನ್ನ ಪ್ರೀತಿಯ ಕೊನೆ ಮಗಳು. ಇವಳು ಹಿರಿ ಸೊಸೆ, ಅವಳು 2ನೇ ಸೊಸೆಯಾಗಿ ನಮ್ಮ ಮನೆಗೆ ಬರೋಳು. ನೀನು ನನ್ನ ಧರ್ಮ ಪತ್ನಿ ಪದ್ಮ. ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲಾರ ಜೊತೆ ನನ್ನ ಹೆಸರು ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ, ಅದೇ ನನ್ ಪುಣ್ಯ. ಭಯಂಕರವಾದದನ್ನ ಯಾರು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಬೈದ ಬೈ ಮರೆಯೋಷ್ಟರಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ನೋಡಮ್ಮ ನಿತ್ಯ, ನಮ್ಮ ಫ್ಯಾಕ್ಟ್ರಿ ಜವಾಬ್ದಾರಿನ ಕಂಪ್ಲೀಟ್ ಆಗಿ ನೀನು ನೋಡ್ಕೋಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಸ್ಮಾಲ್ ಚೇಂಜಸ್. ನನ್ನ ದೊಡ್ಡ ಸೊಸೆ ತಾನು ಮಾಡ್ತಾ ಇರೋ ಒಳ್ಳೆ ಕೆಲಸನ ಬಿಟ್ಟು ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿ ನಾನು ನೋಡ್ಕೊಳ್ತೀನಿ ಅಂತ ವಹಿಸ್ಕೊಂಡ್ಬಿಟ್ಟಿದ್ದಾಳೆ. ನೀನು ನನ್ನ ಮಗನ ಮದುವೆಯಾಗಿ ನಮ್ಮ ಮನೆಗೆ ಬಂದ್ಮೇಲೆ ಇಬ್ಬರು ಸೊಸೆಯರು ಈಕ್ವಲ್ ಆಗಿ ನೋಡ್ಕೊಳ್ಳಿ. ಓಕೆ? ಐ ಒಬ್ಜೆಕ್ಟ್ ಮಾವ. ನಮ್ಮ ಮಕ್ಕನ ಮೈನೆ ಮುಟ್ತಿಯಲ್ಲ ನೀನು. ಇವತ್ ನಿನ್ ಮಣ್ಣಿನ ಋಣ ತೀರ್ತು ಕಣಲೇ. ಬೇಡ ರಜಾ, ತಪ್ಪಾಡ್ತಾ ಇದ್ದೆ ನೀನು. ರಜಾ ಬೇಡ, ತಪ್ಪಾಡ್ತಾ ಇದ್ಯಾ. ಒಂದೇ ಊರಲ್ಲಿ 2 ಕತ್ತಿ ಇಡೋದಕ್ಕಾಗೋದಿಲ್ಲ. ಫ್ಯಾಕ್ಟ್ರಿ ಸಂಪೂರ್ಣ ಜವಾಬ್ದಾರಿನ ನಾನೊಬ್ಳೇ ನೋಡ್ಕೋತೀನಿ. ನನಗೆ ಅದರಲ್ಲಿ ಇನ್ನೊಬ್ರು ಇನ್ವಾಲ್ವ್ಮೆಂಟ್ ಇಷ್ಟ ಆಗೋದಿಲ್ಲ. ನಿತ್ಯ, ನೀನೇನಾದ್ರೂ ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ಕೊಡ್ತಾರೆ ಅಂತ ಈ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರೆ ಮೊದ್ಲು ಅದನ್ನ ಮನ್ಸಿಂದ ತೆಗ್ದಾಕು. ಯಾಕೆಂದ್ರೆ ಈಗ ಕಂಪ್ನಿ MD ನಾನು. ಫ್ಯಾಕ್ಟ್ರಿ ಜವಾಬ್ದಾರಿ ಸಿಗುತ್ತೆ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡಿಲ್ಲ ಮಾವ. ನನಗಿಷ್ಟ ಆಗಿರೋದು ನಿಮ್ ಮಗ. ತೀರ್ಥ ಅವರೊಬ್ರು ನನಗ್ ಸಿಕ್ಕಿದ್ರೆ ಅಷ್ಟೇ ಸಾಕು. ವಾವ್, 2-3 ಮೀಟಿಂಗ್ಗೆ
ಇಷ್ಟೊಂದು ಲವ್ವ, ಅಮೇಝಿಂಗ್. ಅಣ್ಣ 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 ನನ್ ಮಗನ ರಾಜೇಶ ಸಾಯಿಸ್ಬಿಡ್ತಾನೆ ಅಣ್ಣ, ಒಂಚೂರು ಬಂದ್ ಕಾಪಾಡ್ರಣ್ಣ. ಮಾಡಿದ ಪಾಪ ಗಣಪ ಸರ್ವಮ್ಮ. ಅಯ್ಯೋ ಯಾರಾದ್ರೂ ಕಾಪಾಡ್ರ, ನನ್ ಮಗನ್ ಸಾಯಿಸ್ಬಿಡ್ತಾನೆ ಕಣ್ರಿ ಅಮ್ಮ. ಅವ್ನ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ನನ್ ಮಗನ್ ಕೊಂದೇ ಬಿಡ್ತಾನೆ, ಬಂದ್ ಕಾಪಾಡ್ರಿ ಅಮ್ಮ. ತಮ್ಮನಾಗಿ ರಾಜೇಶ ಸರಿಯಾದ ಕೆಲ್ಸನೇ ಮಾಡಿದ್ದಾನೆ. ಅವ್ನ್ ಸಿಟ್ಟಿಗೆ ಇವತ್ ನಿನ್ ಮಗ ಮಣ್ ಸೇರ್ತಾನೆ. ನನ್ ಮಗನೇ ಮಣ್ ಸೇರ್ತಾನೆ ಅಂತೀಯನೆ? ನಿನ್ ಬಾಯಿ ಮಣ್ಣಾಕ, ನಿನಗ್ ಬರ್ಬಾರ್ದು ರೋಗ ಬಂದ್ ಚಾಪಿ ಸುತ್ಕೊಂಡು ಹೋಗ, ನಿನ್ ಕೈ ಕರಿನಾಗ್ರ ಕಡಿಯ, ನಿನ್ಗೆ ಆಮೇಲೆ ಮಾಡ್ತೀನಿ ಕಣ. ಅಯ್ಯೋ ಯಾರಾದ್ರೂ ಕಾಪಾಡ್ರ ನನ್ ಮಗನ್ನ. ಎಂತ ಬೇವರ್ಸಿ ನನ್ನ ಮಗ ಅವನು. ನಮ್ಮ ದೇಹದಲ್ಲಿ ಮೊದಲಿದ್ದ ಶಕ್ತಿ ಇದ್ದಿದ್ರೆ ಅವನ ಅಡ್ಡ ಸೇರ್ಬಿಡ್ತಿದೆ ಇವತ್ತು. ಅಪ್ಪ, ಹೊಡಿಯೋದು ಬಡಿಯೋದ್ರಿಂದ ದ್ವೇಷ ಹೆಚ್ಚಾಗತ್ತೆ, ಕಮ್ಮಿ ಆಗಲ್ಲ. ಸುಮ್ಮನೆ ರಾಜೇಶನ್ ತಡಿ, ಅವ್ನ್ ಕಾಶಿನ ಕೊಂದೇ ಬಿಡ್ತಾನೆ. ಹೌದಾ? ಬರ್ಲಿ ಹೊಡೆದಾಗ್ಲಿ ನನ್ನ ಮಗನ್ನ. ಆ ರಾಕ್ಷಸ ನನ್ನ ಮಗಳು ಮೈ ಮುಟ್ಟವನ, ಅವ್ನ್ ಕೈ ಕಾಲ ಹಾಕ್ಬಿಡ್ಲಿ ಅವನು. ಅಪ್ಪ, ನೀನ್ ಸಮಾಧಾನ ಮಾಡ್ಕೊ, ನಾನು ಹೋಗ್ ಬರ್ತೀನಿ. ಬನ್ನಿ ವಿಜಯಮ್ಮ ಸರ್, ಸರ್ ಯಾವನೊಬ್ಬ ರೌಡಿ ಬಂದ್ ನನ್ ಮಗನ್ ಕೊಲ್ತಾ ಇದ್ದಾನೆ ಸರ್, ಬೇಗ ಬಂದ್ ಕಾಪಾಡಿ ಸರ್. ಸರ್ ಬೇಗ ಬನ್ನಿ ಸರ್, ಸಾಯಿಸ್ಬಿಡ್ತಾನೆ ಸರ್, ಬಂದ್ ಕಾಪಾಡಿ ಸರ್ ನನ್ ಮಗನ್ನ, ಬನ್ನಿ ಸರ್. ಡ್ರೈವರ್, ಕಾಲನಿ ಕಡೆ ಕಾರ್ ತಿಕ್ಸು. ಬೇಡ ಕಣೋ, ರಾಜ ಬಾ. ರಾಜೇಶ, ಬೇಡ, ರಾಜೇಶ ತಪ್ಪಾಗೋಯ್ತು ಕಣೋ, ದಯವಿಟ್ಟು ಕ್ಷಮಿಸ್ಬಿಡು. ನಮ್ಮ ಮಕ್ಕನ್ ಮೈನೆ ಮುಟ್ತಿಯಲ್ಲ ನೀನು, ಸಾಯಿಸ್ಬಿಡ್ತೀನಿ. ರಾಜೇಶ, ರಾಜೇಶ ಆಚೆ ಬರೋ, ಆಚೆ ಬರ ರಾಜೇಶ. ಈಗ ನೀನ್ ಮಾಡೋ ಕೆಲ್ಸ ಅಲ್ಲ, ನಿನ್ ಭವಿಷ್ಯ ಹಾಳಾಗುತ್ತೆ ರಾಜೇಶ, ಆಚೆ ಬಾ. ಇಲ್ಲ ಅಣ್ಣ, ಈ ನನ್ ಮಗ ನಮ್ಮ ಅಕ್ಕನ ಮೈನೆ ಮುಟ್ಟಿದ್ದಾನೆ. ನನ್ ಪ್ರಾಣ, ನನ್ ದೇವತೆ ಅಣ್ಣ. ಅವಳ ಹೆಸರು ನಾಳ್ ಮಾಡಿರೋ ಈ ನನ್ ಮಗನ ನಾನ್ ಬಿಡಲ್ಲ, ಜೀವಂತವಾಗಿ ಬಿಡಲ್ಲ. ರಾಜೇಶ, ಅವನಿಗೆ ಶಿಕ್ಷೆ ಕೊಡೋದಕ್ಕೆ 10 ದಾರಿ ಇದೆ. ನೀ ಕೊಲೆ ಮಾಡೋದು ಇದಕ್ಕೆ ಪರಿಹಾರ ಅಲ್ಲ. ಆಚೆ ಬಾ ರಾಜೇಶ. ನಿನ್ನಕ್ಕ ನಿನ್ ಮೇಲೆ 100 ಕನ್ಸ್ಗಳು ಇಟ್ಕೊಂಡಿದ್ದಾಳೆ. ಆಚೆ ಬಾ ರಾಜೇಶ. ರಾಜೇಶ, ಹೇಳಿದ್ ಕೇಳು ರಾಜೇಶ. ಆಚೆ ಬಾ ರಾಜೇಶ. ರಾಜೇಶ, ಸಮಾಧಾನ ಮಾಡ್ಕೋ ರಾಜೇಶ. ಸಮಾಧಾನ ಮಾಡ್ಕೊಳ್ಳಿ ಸುಮನ್ ಅವರೇ, ಏನು ಅನಾಹುತ ಆಗಿಲ್ಲ. ರಾಜೇಶ, ಏನಾಯ್ತು? ಅಣ್ಣ, ನನ್ ಮಗ ನಮ್ಮ ಮಕ್ಕಳು ನಾನು ಇಲ್ದಿರೋ ಟೈಮಲ್ಲಿ ಬಂದು. ಏನಾಯ್ತು? ಒಂದ್ ಹುಡುಗ ಹುಡುಗಿ ಮನೆಯೊಳಗೆ ಹೋಗಿ ಬಾಗ್ಲಾಕೊಂಡ್ರೆ ಏನಾಗ್ಬೇಕು ಅದೇ ಆಯ್ತು. ನನ್ನ ಸುಮ್ಮಿ ಮಧ್ಯ ಎಲ್ಲ ಮುಗ್ದೋಯ್ತು. ಅವತ್ತೇನಂದೆ ನೀನು? ನನಗೆ ಸುಮ್ಮಿ ಮದ್ವೆ ಆಗೋ ಯೋಗ್ಯತೆ ಇಲ್ಲ ಅಂತಲ್ಲ. ಈಗ ನಾನ್ ಹೇಳ್ತೀನಿ ಕೇಳು. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ, ನನ್ ಮಗನ್ ಹೊರ ಸಾಯಿಸ್ತವನೆ, ಬನ್ನಿ ಬೇಗ. ಇವನೇ ಇನ್ಸ್ಪೆಕ್ಟ್ರೆ, ನನ್ ಮಗನ್ ಹೆಂಗ್ ಹೊಡೆದಿದ್ದಾನೆ ನೋಡಿ ಇನ್ಸ್ಪೆಕ್ಟ್ರೆ. ಇವನೇ ರಾಜೇಶ್ ಇದನ್ನಲ್ಲ, ಕೆಳಗಡೆ ಸ್ಟೇಷನ್ಗೆ ಹಾಕಿ, ಅಲ್ಲ ಜೈಲಿಗೆ ಹಾಕಿ, ಗಲ್ಲಿಗೆ ಏರಿಸ್ಬಿಡಿ ಅವ್ನ. ಇನ್ಸ್ಪೆಕ್ಟರ್, ತಪ್ಪು ಮಾಡಿರೋದು ಇವ್ರ ಮಗ ಕಾಶಿ. ಸುಮನ ಅವ್ರ ಮನೇಲಿ ಒಬ್ಬರೇ ಇರ್ಬೇಕಾದ್ರೆ ಒಳಗ್ ನುಗ್ಗಿ ಅಸಹ್ಯವಾಗಿ ನಡ್ಕೊಂಡಿದ್ದಾನೆ. ಎಳ್ಕೊಂಡು ಹೋಗಿ ಸರ್ ಇವನ್ನ.
ಏಯ್ ಏನಾಯ್ತೋ ನಿಂಗೆ? ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೋ. ಆವೇಶದಲ್ಲಿ ಏನಾದ್ರು ಮಾಡ್ಕೊಂಡ್ಯಾ? ನಿಮ್ಗೂ ನಿಮ್ ಮಗಂಗೂ ಕೊಡ್ತಾ ಇರೋ ಕೊನೆ ವಾರ್ನಿಂಗು. ಹದ್ಬಸ್ತಲ್ಲಿದ್ರೆ ಇಲ್ಲಿರ್ತೀರಾ, ಇಲ್ದೆ ಇದ್ರೆ ಇನ್ಸ್ಪೆಕ್ಟರ್ ಹೇಳ್ಕೊಂಡೋಗಿ. ಸುಮನಾ ಅವ್ರೆ, ನಿಮ್ಗೇನಾದ್ರೂ ತೊಂದರೆ ಇದ್ರೆ ನಂಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿಲ್ವಾ? ಯಾಕೆ ಮಾಡಿಲ್ಲ? ನೋ, ನೀವ್ ತಲೆ ತಗ್ಸೋ ಕೆಲಸ ಏನ್ ಮಾಡಿಲ್ಲ. ಧೈರ್ಯವಾಗಿರಿ, ಅವನ್ನ ನಾನ್ ನೋಡ್ಕೋತೀನಿ. ಗೊತ್ತಿತ್ತು ನಂಗೆ, ಎಲ್ರು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತ್ಕೊಂಡಿರ್ತೀರಾ, ಯಾರು ಅಡ್ಗೆ ಮಾಡಿರಲ್ಲ ಅಂತ. ಅದಕ್ಕೆ ತೀರ್ಥಣ್ಣನ ಹತ್ರ ದುಡ್ಡು ಇಸ್ಕೊಂಡು ನಾನೇ ಪಾರ್ಸಲ್ ತಗೊಂಬಂದೆ. ಅಪ್ಪ, ಅಕ್ಕನಿಗಿಂತ ಜಾಸ್ತಿ ಕೋಪ ನನಗೆ ಇದೆ. ಈಗ್ಲೂ ನನಗೆ ಬರ್ತಿರೋ ಕೋಪಕ್ಕೆ ಅವನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ರಾಜಿ, ಹೋಗಿ ತಟ್ಟೆ ತಗೊಂಬ, ಊಟ ತಣ್ಣಗಾಯ್ತದೆ. ನಡಿ ಆ ಕಡೆ. ಏನ್ ಕೋಪ ಇವನೊಬ್ಬನಿಗೆ ಬರೋದು? ಎಲ್ರಿಗೂ ಬರ್ತದೆ, ಆದ್ರೆ ಕೋಪ ಬಂದಾಗ ಸಮಾಧಾನದಿಂದ ಕೆಲಸ ಮಾಡ್ಬೇಕು, ಆವೇಶದಿಂದ ಅಲ್ಲ. ಏ ಸುಮ್ನೆ, ನಿನ್ಗೇನು ಹುಚ್ಚಿಗೆ ಚಿಡ್ದೈತೆ ಏನವ? ಹುಚ್ಚಿಟ್ಟಿರೋದು ನನಗಲ್ಲಪ್ಪ, ನಿನ್ ಮಗನ್ಗೆ. ಹಿಂದೆ ಮುಂದೆ ನೋಡ್ದೆ ಚಾಕು ತಗೊಂಡು ಅವನ್ ಚುಚ್ಚಕ್ ಹೋಗಿದ್ನಲ್ಲ. ಆ ಕಾರ್ಪೊರೇಟರ್ ಸಾಹೇಬ್ರು ಬಂದ್ ತಡಿದೆ ಹೋಗಿದ್ದಿದ್ರೆ ಕೊಲೆನೇ ಮಾಡ್ತಿದ್ದ. ಮಾಡ್ಲಿಲ್ಲ ಅಂತ ಕೊರಗೊಂದು ಉಳ್ಕೊಂಡ್ಬಿಟ್ಟಿದೆ ಅಪ್ಪ. ಯಾಕೋ ಅಕ್ಕನ ಉರಿಸ್ತೀಯಾ? ಉರಿಸ್ದ ಇನ್ನೇನ್ ಮಾಡ್ತಾನೆ? ಇವನ್ ಕೊಲೆ ಮಾಡಿ ಜೈಲಲ್ಲಿ ಕೊಳೆಯೋದನ್ನ ನಾನ್ ನೋಡಿ ಹೊಟ್ಟೆ ಹೊರತು ದಿನೇ ದಿನೇ ಸಾಯೋದೇ ಅವನಿಗಿಷ್ಟನ ಕೇಳೆ. ನಾನು ಇವನನ್ನ ಬೆಳೆಸಿದ್ದು ಕೊಲೆ ಮಾಡಿ ಜೈಲ್ಗೆ ಹೋಗೋದಕ್ಕ. ಯಾವ್ದ್ ನಂಗೆ ಇಷ್ಟ ಸಂಕಟ ಕೊಡ್ತಾನೆ ಕೇಳೆ, ಕೇಳು. ಏ ರಾಜಿ, ನೀನೇನೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಮಾತಾಡಕ್ ಬಾಯಿ ಇಲ್ವಾ ನಿಂಗೆ? ಹೇಳು ಅಕ್ಕಂಗೆ, ಅವ್ನ್ ಮಾಡಿದ ಕೆಲ್ಸಕ್ಕೆ ನಿನ್ಗೆ ಅವನ್ನ ಕೊಂದ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿಲ್ವಾ? ಬರ್ತಿದೆ. ಕೊಚ್ಚಾಕ್ಬೇಕಿತ್ತು ಅವನನ್ನ. ಕಪಾಲಕ್ ಬಾರಿಸ್ತೀನಿ ನೋಡು. ಆ ಮನೆ ಹಾಳಂಗೆ ಕಾಲೋನಿಯವ್ರೆ ಹೊಡೆದು ಬುದ್ಧಿ ಕಳ್ಸಿದ್ರು ತಾನೆ. ಇವನೇನೆ ಸಿನಿಮಾ ಹೀರೋ ಆಗೋದು? ನಮ್ಮ ಅಕ್ಕನ ವಿಷಯ ಬಂದ್ರೆ ನಾನ್ ಹೀರೋ ಅಂತಾನೆ ಹೇಳೆ. ನಮ್ಮ ಅಕ್ಕನ ಮುಟ್ಟೋದಿರ್ಲಿ, ಕಣ್ಣೆತ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ಅಂತದ್ರಲ್ಲಿ ಇಷ್ಟೊಂದೆಲ್ಲ ಅವಮಾನ ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಕೇಳ ರಾಜಿ, ಕೇಳಪ್ಪಯ್ಯ. ಅವನ್ ಜೈಲ್ಗೆ ಹೋಗಿದ್ರೆ ನಾನ್ ಸಾಯ್ತಿರ್ಲಿಲ್ವಾ? ಹಾಗಿದ್ರೆ ನಾನ್ ಸಾಯೋದ್ ಇಷ್ಟ ಅವನಿಗೆ ಕೇಳೆ. ಅಕ್ಕ, ಅವನೇನೋ ನಿನ್ ಮೇಲಿರೋ ಪ್ರೀತಿಗಾಗಿ ನಡ್ಕೊಂಡಿದ್ದಾನೆ. ಹೋಗ್ಲಿ ಬಿಡು. ಏನೇ ಬಿಡೋದು? ಈ ಆಟ ಇಲ್ಲಿಗೆ ನಿಲ್ಲುತ್ತೆ ಅನ್ಕೊಂಡಿದ್ಯಾ? ಮಗನ್ ಹಿಗ್ಗ ಮುಗ್ಗ ಹೊಡೆದು ಜೈಲ್ಗೆ ಹಾಕ್ತಿದ್ದಾನೆ ಅಂತ ಹೇಳಿ ಆ ವಿಜಯಮ್ಮ ಸುಮ್ನೆ ಬಿಡ್ತಾಳ? ನಾಳೆನೆ ಸಾಲದ್ದು ತಂದ್ಕೊಡು ಅಂತ ಕುತ್ಕೆ ಮೇಲೆ ಕುತ್ಕೊಂಡ್ರೆ ನಾನು ಎಲ್ಲಿಗೆ ಹೋಗ್ತಾ ಇರ್ಲಿ ರಾಜಿ? ಕಾಲೇಜ್ ಫೀಸ್ಗೆ ಸಾಲ ಮಾಡಿದ್ದೀನಿ, ಚೀಟಿ ದುಡ್ಡು ಎತ್ತಿದ್ದೀನಿ. ಅದನ್ನೆಲ್ಲ ಒಂದೇ ದಿನದಲ್ಲಿ ತಂದ್ಕೊಡು ಅಂದ್ರೆ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ? ನಿಮ್ಮಣ್ಣ ದುಡ್ಕೊ ಬಂದ್ ಕೊಡ್ತಾನ ಕೇಳು. ಅವಕಾಶ ಆದಾಗ ಕೊಡ್ತೀವಿ ಅಂತ ಹೇಳೋದು, ಹಂಗೂ ಏನಾದ್ರು ಕುತ್ಕೆ ಮೇಲೆ ಕುತ್ಕೊಂಡ್ರೆ ಕೊಡೋದಕ್ಕಾಗಲ್ಲ, ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಹೇಳೋಣ.
ಅದ್ರಲ್ಲೇನಿದೆ? ನನಗ್ ಬರ್ತಿರೋ ಕೋಪಕ್ಕೀಗ ನನ್ ತಲೆ ಮೇಲೆ ಹೊಡಿಬೇಕು ಅಂತ ಅನಿಸ್ತಿದ್ರೆ ಹೊಡಿಯ ಕೇಳು ರಾಜಿ. ಆದ್ರೆ ನನಗೆ ಹಣಕ್ಕಿಂತ ನಮ್ಮ ಅಕ್ಕನ ಮಾನ ಮುಖ್ಯ. ನಮ್ಮ ಅಕ್ಕನ ಮಾನ ಯಾರಾದ್ರೂ ತೆಗೆದ್ರೆ ಕೊಲೆನೇ ಮಾಡ್ಬಿಡ್ತೀನಿ.